Okay. So students, this is Kalarava tutorials from Chitradurga. Idu Kalarava tutorials Chitradurgaದಿಂದ. So from 2 years we have started the NMMS coaching classes. 2 ವರ್ಷದಿಂದ NMMS coaching class ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. So ಈ ಫಸ್ಟ್ NMMS ಎಕ್ಸಾಮ್ ಅಂದರೆ ಏನು, ವಾಟ್ ಅಬೌಟ್ ದಟ್ ಒನ್. ಸೊ ನಿಮಗೆ ಇನ್ನೂ ಸಹ ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ನಾನೊಂದು 2-3 ವಿಡಿಯೋ ಕೂಡ ಮಾಡಾಕಿದ್ದೆ NMMS ಎಕ್ಸಾಮ್ ಬಗ್ಗೆ ಡೀಟೇಲ್ಸು, ಯಾವ ರೀತಿ ಎಕ್ಸಾಮ್ಸ್ ಇರ್ತದೆ, ಸೊ ಅದರ ಕಂಡೀಷನ್ಸ್ ಏನು, ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು, ಮತ್ತು ಅದು NMMS ಎಕ್ಸಾಮ್, ಈ ಒಂದು ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಫೆಸಿಲಿಟೀಸ್ ಇದೆ, ಇದೆಲ್ಲದನ್ನು ಸಹ ನಿಮಗೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸಮ್ ಮೋರ್ ಯು ಆರ್ ಅಬ್ಸರ್ವಿಂಗ್ ದ ವಾಚಿಂಗ್ ದ ವಿಡಿಯೋಸ್. ಕೆಲವರೆಲ್ಲ ವಿಡಿಯೋಸನ್ನು ವಾಚ್ ಮಾಡಿದ್ದೀರಿ. ಸೊ ಇನ್ನು ಕೆಲವರು ವಿಡಿಯೋ ವಾಚ್ ಮಾಡಲಿಕ್ಕೆ ಆಗಿರೋದಿಲ್ಲ. ಸೊ ಫಸ್ಟ್ ನಾನು ಎಕ್ಸಾಮ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೇನೆ. ಸೊ ಆನಂತರದಲ್ಲಿ ಇದರಲ್ಲಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತಾ ಹೋಗ್ತೇನೆ. So before going to the class, so we know what about the here NMMS exam. NMMS exam ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನಾನು ಸ್ಕ್ರೀನ್ ಶೇರನ್ನು ಮಾಡ್ತೇನೆ. ನಿಮ್ಗೆ ಯಾರಿಗಾದ್ರೂ ಇಂಟರ್ನೆಟ್ಟು ಭಾಳ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಸ್ಕ್ರೀನ್ ಶೇರಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು. ನಿಮಗೆ ಸ್ಕ್ರೀನ್ ಶೇರಿಂಗ್ ಸ್ವಲ್ಪ ಸ್ಲೋ ಆಗ್ಬೋದು. ಇಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ಇಂಟರ್ನೆಟ್ ಕರೆಕ್ಟ್ ಆಗಿತ್ತು ಅಂತಂದರೆ ನಿಮಗೆ ಸ್ಕ್ರೀನ್ ಶೇರಿಂಗ್ ಕರೆಕ್ಟಾಗಿ ಬರ್ತದೆ. ಓಕೆ, ಇಲ್ಲಿ 2 ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇರ್ತದೆ, ವಿಡಿಯೋನು ಕಾಣಿಸ್ತಾ ಇರ್ತದೆ, ಅದರ್ ದೆನ್ ವಿಡಿಯೋ ಇನ್ನೊಂದು ಸ್ಕ್ರೀನ್ ಕಾಣಿಸ್ತಾ ಇರ್ತದೆ. ನೀವು ಯಾವ ಸ್ಕ್ರೀನ್ನಲ್ಲಿ ನಿಮಗೆ NMMS ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ಕಾಣಿಸ್ತದೋ ಆ ಸ್ಕ್ರೀನನ್ನು ನೀವು ಪಿನ್ ಮಾಡಿಕೊಳ್ಳ್ರಿ. ಆವಾಗ ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಎಲ್ಲ ಅವೈಲಬಲ್ ಆಗ್ತದೆ. ಸೊ ನಿಮ್ಮ ಮೊಬೈಲನ್ನು ನೀವು ಪೋರ್ಟ್ರೈಟ್ ಇಟ್ಕೋಬೇಡ್ರಿ, ಅಡ್ಡ ಇಟ್ಕೋಬೇಕು. ಹಾಗಾದರೆ ಮಾತ್ರ ನಿಮಗೆ ಫುಲ್ ಸ್ಕ್ರೀನ್ ಕಾಣಿಸ್ತದೆ, ಇಲ್ಲ ಅಂತಂದರೆ ಆಫ್ ಸ್ಕ್ರೀನ್ ಕಾಣ್ತದೆ. ಸೊ ಹಾಗಾಗಿ ಮೊಬೈಲನ್ನು ಅಡ್ಡ ಇಟ್ಕೊಳ್ರಿ. ನಿಮಗೆ ಈ ಸ್ಕ್ರೀನ್ ಏನಾದರೂ ಫುಲ್ ಕಾಣಿಸ್ತಾ ಇಲ್ಲ ಅಂತಂದರೆ ಈಗೇನು ಡಿಸ್ಪ್ಲೇ ಬರ್ತಾ ಇದೆಯೋ ಆ ಸ್ಕ್ರೀನ್ ಹತ್ರ 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪಿನ್ ಅಂತ ಒಂದು ಆಪ್ಷನ್ ಬರ್ತದೆ. ಆ ಪಿನ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತದೆ. ಎಸ್, now I start the information about the NMMS exam. NMMS ಪರೀಕ್ಷೆಯ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗ್ತೇನೆ. ಸೊ ವೆಲ್ಕಮ್ ಟು ದಿಸ್ ಸೆಷನ್. ಸೊ ಇಲ್ಲಿ NMMS ಒಂದೇ ಎಕ್ಸಾಮ್ ಇಲ್ಲ, ಜೊತೆಗೆ NMMS ಅಂಡ್ NTSC 2 ಎಕ್ಸಾಮ್ ಇದೆ. ಸೊ ಇಲ್ಲಿ ನಾನು ಡೀಟೇಲ್ಸ್ ಕೊಡ್ತಾ ಇರೋದು ನಿಮಗೆ NMMS ಬಗ್ಗೆ ಅಷ್ಟೇ. ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ ಇದೊಂದು ಸ್ವಲ್ಪ NTSC ಅಂದ್ರೆ ಏನು, NMMS ಅಂದ್ರೆ ಏನು, ಎರಡನ್ನೂ ಸಹ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. Here NMMS means ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಸೊ ಈ ಒಂದು ಸ್ಕಾಲರ್ಶಿಪ್ ಏನಿದೆಯಲ್ಲ, ಸೊ ದಿಸ್ ಸ್ಕಾಲರ್ಶಿಪ್, ಈ ಸ್ಕಾಲರ್ಶಿಪ್ ನಿಮಗೆ ನೀಡ್ತಾ ಇರ್ತಕ್ಕಂಥದ್ದು ಟು ಪ್ರಮೋಟ್ ಯು, ನಿಮ್ಮನ್ನ ಪ್ರೋತ್ಸಾಹಗೊಳಿಸ್ಲಿಕ್ಕೋಸ್ಕರ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇರ್ತಕ್ಕಂಥದ್ದು. ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅವೈಲಬಲ್ ಆಗ್ತದೆ, ಯಾರೆಲ್ಲ ಈ ಎಕ್ಸಾಮ್ ಬರೀತಿರೋ, ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡ್ತಿರೋ ಅವರೆಲ್ಲರಿಗೂ ಸಹ ಈ ಸ್ಕಾಲರ್ಶಿಪ್ ಬರ್ತದೆ. ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಮುಂದೆ ಡೀಟೇಲ್ಸ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ದಿಸ್ ಈಸ್ ದ ಬೇಸಿಕ್ ಆಫ್ ದ ಸ್ಕಾಲರ್ಶಿಪ್ ಎಕ್ಸಾಮ್. ಇದು ಸ್ಕಾಲರ್ಶಿಪ್ಗೋಸ್ಕರನೇ ಬರೀತಾ ಇರ್ತಕ್ಕಂಥ ಎಕ್ಸಾಮು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ತದೆ. ಕಂಪ್ಲೀಟ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಎಕ್ಸಾಮ್ ಅದು ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅನ್ನೋದು ಸಹ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಸೊ ದ ನೇಮ್ ಆಫ್ ದ NMMS ಮೀನ್ಸ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಸೊ ಆ ಒಂದು ನ್ಯಾಷನಲ್ NMMS ಅಂತ. ಸೊ NTSC ಅಂತ ಒಂದಿದೆ.
ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತೇಳಿ. ಸೊ ಅದು ಸಹ ಇದೆ. ಸೊ ಎರಡು ಎಕ್ಸಾಮ್ಸ್ ಯಾರ್ಯಾರಿಗೆ ಅಂತಂದ್ರೆ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಏನಿದೆಯಲ್ಲ ಇದು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. NTSC ಎಕ್ಸಾಮ್ ಅಂತ ಏನಿದೆಯಲ್ಲ ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ. ನೋಡ್ರಿ, NMMS 8th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ಸ್ಟಡಿ ಮಾಡ್ತಾ ಇದ್ದಾರೋ ಅವರಿಗೆ. NTSC ಏನಿದೆಯಲ್ಲ ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ಸ್ಟಡಿ ಮಾಡ್ತಾ ಇದ್ದಾರೋ ಅವರಿಗೆ. ಈಗ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತಕ್ಕಂಥದ್ದು ಓನ್ಲಿ ಫಾರ್ NMMS ಎಕ್ಸಾಮ್. NTSC ನಾನು ಇನ್ನೊಂದ್ಸಲ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದು 10th ಸ್ಟ್ಯಾಂಡರ್ಡ್ ಅವ್ರಿಗೆ ಇರ್ತದೆ, ನಿಮಗೆ ಅವಶ್ಯಕತೆ ಇಲ್ಲ ಅದು. ಸೊ ನಾವು ವಿ ಆರ್ ಮೂವಿಂಗ್ ವಿತ್ ದ NMMS ಎಕ್ಸಾಮ್. NMMS ಎಕ್ಸಾಮ್ ಅಂದ್ರೆ ಏನು ಅದರದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ಸೊ ಮ್ಯಾಕ್ಸಿಮಮ್ ನಾನು ಇಲ್ಲಿ ಕನ್ನಡದಲ್ಲಿ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಸಮ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆರ್ ದೇರ್. ಐ ಹ್ಯಾವ್ ಟೆಲ್ ಯು ಇನ್ ಇಂಗ್ಲಿಷ್ ಆಲ್ಸೋ. ಇಂಗ್ಲಿಷಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೇನೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಓಕೆ, ಸೊ ಈ ಒಂದು NMMS ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು ಯಾರು? ಹೂ ವಿಲ್ ಕಂಡಕ್ಟ್ ದಿಸ್ ಎಕ್ಸಾಮ್? So this exam is conducted by the KSEAB board. That means SSLC ಎಕ್ಸಾಮ್ ಅನ್ನ ಏನ್ ನಡೆಸ್ತಾರೋ ಆ ಬೋರ್ಡ್ ನವರೇ ಈ ಎಕ್ಸಾಮ್ ಅನ್ನ ನಡೆಸ್ತಾರೆ. ಅದರಲ್ಲೇ KSQAC ಅಂತಕ್ಕಂಥದ್ದು ಒಂದು ಪಾರ್ಟ್ ಇದೆ. ನಿಮ್ಗೆ 5th ಸ್ಟ್ಯಾಂಡರ್ಡ್ ಮತ್ತೆ 8th ಸ್ಟ್ಯಾಂಡರ್ಡ್ ಅಲ್ಲಿ KSQAC ಎಕ್ಸಾಮ್ ಅಂತ ಮಾಡ್ತಾರೆ. ಆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಕ್ಕಂತಹ ಒಂದು ಶಿಕ್ಷಣ ಇಲಾಖೆಯ ಒಂದು ಪಾರ್ಟ್, ಒಂದು ಶಾಖೆ ಏನಿದೆಯೋ ಅದೇ ಈ ಒಂದು NMMS ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಆಲ್ಸೋ ಈ ಪರೀಕ್ಷೆಯ ಆಬ್ಜೆಕ್ಟಿವ್ಸ್ ಏನು ಆಬ್ಜೆಕ್ಟಿವ್ಸ್ ಇಟ್ಕೊಂಡು ಈ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ, ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು. ನಾನು ಅವಾಗಲೇ ಹೇಳಿದೆ, ದಿಸ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಸ್ಕಾಲರ್ಶಿಪ್. ಇದು ಸ್ಕಾಲರ್ಶಿಪ್ ಅನ್ನ ನೀಡ್ಲಿಕ್ಕೋಸ್ಕರನೇ ಮಾಡ್ತಾ ಇರ್ತಕ್ಕಂತಹ ಒಂದು ಎಕ್ಸಾಮ್. ಯಾರ್ಯಾರಿಗೆ ಅಪ್ಲೈ ಆಗ್ತಾರೆ? ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ಅಂಡ್ ಆಲ್ಸೋ ದ ಲೋಕಲ್ ಬಾಡೀಸ್ ಅಂತ ಹೇಳ್ತೇವೆ. ಲೋಕಲ್ ಬಾಡಿ ಸ್ಕೂಲ್ಗಳು ಇರ್ತದೆ. ಆ ಲೋಕಲ್ ಬಾಡಿ ಸ್ಕೂಲ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲ, ನೆನ್ಪಿಟ್ಕೊಳ್ರಿ. ಕಂಪ್ಲೀಟ್ಲಿ ಇದು ಪ್ರೈವೇಟ್ ಸ್ಕೂಲ್ನ ಸ್ಟೂಡೆಂಟ್ಸ್ಗೆ ಯಾವುದೇ ಕಾರಣಕ್ಕೂ ಅಪ್ಲೈ ಆಗಲ್ಲ. ಅವ್ರು ಯಾರು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂಡ್ ಏಡೆಡ್ ಸ್ಕೂಲ್. ನಿಮ್ಮ ಶಾಲೆ, ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರೆ ಕಂಪ್ಲೀಟ್ಲಿ ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಎಕ್ಸಾಮ್ ಅನ್ನ ಬರೀಬಹುದು. ಬಟ್ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಂತಂದ್ರೆ, ಸೊ ನಿಮಗೆ ಯಾವುದೇ ಕಾರಣಕ್ಕೂ ಸಹ ಎಕ್ಸಾಮ್ ಬರೀಲಿಕ್ಕೆ ಪರ್ಮಿಷನ್ ಇರಲ್ಲ. ಏಡೆಡ್ ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಗೆ ಎಕ್ಸಾಮ್ ಬರಲಿಕ್ಕೆ ಪರ್ಮಿಷನ್ ಇದೆ, ಪ್ರೈವೇಟ್ ಸ್ಕೂಲ್ನವ್ರಿಗೆ ಅವಕಾಶ ಇಲ್ಲ. ನೀವು ಕ್ಲಾಸ್ 8th ಅಲ್ಲಿ ಸ್ಟಡಿ ಮಾಡ್ತಾ ಇರಬೇಕು. ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ಫಾರ್ ದ NMMS ಎಕ್ಸಾಮ್. ಅಂಡ್ ಆಲ್ಸೋ ಇದನ್ನ ಆಬ್ಜೆಕ್ಟಿವ್ಸ್ ಹೇಳ್ತಾ ಇದೆ. ಇದರ ಉದ್ದೇಶಗಳು: ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆಯುವುದು. ನೋಡ್ರಿ, ದಿಸ್ ಇಸ್ ಕಂಪ್ಲೀಟ್ಲಿ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಆರ್ಥಿಕವಾಗಿ ಹಿಂದುಳಿದ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅಂದ್ರೆ ಯಾರಿಗೆ ಪ್ರತಿಭೆ ಇರ್ತದೆ, ದೇವರ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಸಹ, ಆದ್ರೆ ಅವರಿಗೆ ಮುಂದೆ ಬರಲಿಕ್ಕೆ ಅಮೌಂಟ್, ಹಣದ ಸಹಾಯ ಆಗ್ತಾ ಇರೋದಿಲ್ಲ. ಸೊ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಾರೆ, ಅಂಥವ್ರನ್ನ ಗುರುತಿಸಿ ಮುಂದೆ ತರಬೇಕು ಅಂತ ಸ್ಕಾಲರ್ಶಿಪ್ ಅನ್ನ ಅವೈಲಬಲ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಅವರ ಒಂದು ಎಜುಕೇಶನ್ ನಿಂತು ಹೋಗಬಾರ್ದು. ವಿದ್ಯಾಭ್ಯಾಸ, ಎಷ್ಟೋ ಜನ ಫೀಸ್ ಕಟ್ಟಕ್ಕಾಗ್ದಲೆ ಕಾಲೇಜ್ಗೆ ಹೋಗೋದೇ ಇಲ್ಲ. ಸೊ ಅಂಥವರಿಗೆ ಒಂದು ಫೆಸಿಲಿಟಿಯನ್ನು ಕೊಡಬೇಕು ಅಂತೇಳಿ ಈ ಸ್ಕಾಲರ್ಶಿಪ್ ಅನ್ನ ಎಕ್ಸಾಮ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಸ್ಕಾಲರ್ಶಿಪ್ ನಿಮ್ಗೆ ನಿಮ್ಮ ವಿದ್ಯಾರ್ಥಿಯ ಲೈಫ್ ಟೈಮ್ PUC ಮುಗಿಯೋ ತನಕನೂ ಸಹ ಈ ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಈ ಸ್ಕಾಲರ್ಶಿಪ್ ಎಷ್ಟೆಷ್ಟು ಬರುತ್ತೆ ಅಂತ ಕೂಡ ನಾನು ಹೇಳ್ತೇನೆ. ಸೊ ಇದರ ಉದ್ದೇಶ ಮೇನ್ ನಾನು ಹೇಳಿದಾಗೆ, ದ ಆಬ್ಜೆಕ್ಟಿವ್ ಆಫ್ ದಿಸ್ ಇಸ್ ದ ಸ್ಕಾಲರ್ಶಿಪ್. ವಿದ್ಯಾರ್ಥಿ ವೇತನವನ್ನ ನೀಡೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಅಂಡ್ ಆಲ್ಸೋ ನೋಡ್ರಿ, ಈ ಎಕ್ಸಾಮ್ ಅನ್ನ ಯಾರ್ಯಾರು ಪರೀಕ್ಷೆಯನ್ನ ಬರೀಬಹುದು ಹೇಳ್ದಂಗೆ, ಅದರ ಒಂದು ಏನು ಅದರ ಕ್ವಾಲಿಫಿಕೇಶನ್ ಏನಿದೆಯಪ್ಪ ಅಂತಂದ್ರೆ, ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳು, ಗೌರ್ಮೆಂಟ್ ಏಡೆಡ್ ಅಂಡ್ ಲೋಕಲ್ ಬಾಡೀಸ್ ಇಂದ ನಡೆಸ್ತಾ ಇರ್ತಕ್ಕಂತಹ ಸ್ಕೂಲ್ಗಳೇನಿದೆಯೋ ಆ ಸ್ಕೂಲ್ಗಳಲ್ಲಿ ಇರ್ತಕ್ಕಂತಹ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈ ವರ್ಷ 8ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಅದು ರೆಗ್ಯುಲರ್ ಸ್ಟೂಡೆಂಟ್ ಆಗಿರಬೇಕು. ಶಾಲೆ ಬಿಟ್ಬಿಟ್ಟು ಮತ್ತೆ ಬಂದು ಸೇರ್ಕೊಂಡು ಹೋದ್ಸಲ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅವಕಾಶ ಇಲ್ಲ. 7th ಪಾಸ್ ಆಗಿ ಡೈರೆಕ್ಟ್ 8th ಬಂದಿರಬೇಕು. ಅಂಥವ್ರು ಮಾತ್ರ ಈ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಅವರಿಗೆ ಅರ್ಹತೆ ಇದೆ. ಅವ್ರು ಮಾತ್ರ ಈ NMMS ಎಕ್ಸಾಮ್ನ ಬರೀಬಹುದು.
ಅಂಡ್ ಆಲ್ಸೋ ಇನ್ನೊಂದು ಕಂಡೀಷನ್ ಏನಿದೆಯಪ್ಪ ಅಂದ್ರೆ ಪೋಷಕರ ವಾರ್ಷಿಕ ವರಮಾನ 3,50,000 ಮೀರಿರಬಾರದು. ಅಂದ್ರೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಪೇರೆಂಟ್ಸ್ ಇನ್ಕಮ್ ಏನಿದೆಯಲ್ಲ ಆ ಇನ್ಕಮ್ 3.5 lakhs 3,50,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಅಷ್ಟರೊಳಗಡೆ ಇನ್ಕಮ್ ಸರ್ಟಿಫಿಕೇಟ್ ಯಾರ್ದಿರ್ತದೋ ಇನ್ಕಮ್ ಇರ್ತದೋ ಅವರ ಮಕ್ಕಳಿಗೆ ಮಾತ್ರ ಈ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನೋಡ್ರಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದ್ ಕಡೆ ಆದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ನೀವು ಏನು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರವನ್ನ ಮಾಡಿಸ್ತಿರೋ ಆ ಆದಾಯ ಪ್ರಮಾಣ ಪತ್ರದ ಮಿತಿ 3.5 ಲಕ್ಷದ ಒಳಗಿರಬೇಕು. ಲಾಸ್ಟ್ ಇಯರ್ ಇದನ್ನ 1.5 ಲಕ್ಷಕ್ಕೆ ಸೀಮಿತ ಇಟ್ಟಿದ್ರು. ಈ ವರ್ಷ 3.5 ಲಕ್ಷದವರೆಗೆ ಇದನ್ನ ತಂದಿದ್ದಾರೆ. 3.5 ಲಕ್ಷದ ಒಳಗಿದ್ರೆ ನಿಮ್ಮ ಆದಾಯದ ಮಿತಿ, ನೀವು ಆ ಪರೀಕ್ಷೆಯನ್ನ ಬರೀಲಿಕ್ಕೆ ಅರ್ಹರು. ಅಂದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಲೇಬೇಕು ಕಂಪಲ್ಸರಿ. ಅಂಡ್ ಆಲ್ಸೋ ಯಾರಿಗೆ ಅರ್ಹರಲ್ಲ, ಇದು ಯಾರು ಬರೆಯೋಂಗಿಲ್ಲ ಈ ಎಕ್ಸಾಮ್ ಅಂದ್ರೆ ವಸತಿಯುತ ಶಾಲೆಗಳ ವಿದ್ಯಾರ್ಥಿಗಳು. ಅಂದ್ರೆ ಯಾರು ಈಗ ಆಲ್ರೆಡಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಇದ್ದಾರೆ. ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂದ್ರೆ ಯಾವ್ಯಾವುದು? ಮುರಾರ್ಜಿ ಸ್ಕೂಲು, ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ, ಕೇಂದ್ರೀಯ ವಿದ್ಯಾಲಯ, ಸೈನಿಕ್ ಸ್ಕೂಲು, ಇಂತಹ ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ಅಡ್ಮಿಷನ್ ತಗೊಂಡು ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವರಿಗೆ ಪರ್ಮಿಷನ್ ಇಲ್ಲ ಇದನ್ನ ಬರೀಲಿಕ್ಕೆ. The students in Morarji School, Kittur Rani Chennamma, Navodaya, Kendriya Vidyalaya and Sainik School students are not eligible to attend this exam. ಅವರಿಗೆ ಈ ಪರೀಕ್ಷೆಯನ್ನ ಕೊಡೋದಿಲ್ಲ. ಅವರು ಆಲ್ರೆಡಿ ಒಂದು ಫೆಸಿಲಿಟಿಯನ್ನ ಗೌರ್ಮೆಂಟ್ ಇಂದ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಸ್ಕಾಲರ್ಶಿಪ್ ಇದು ಬರೋದಿಲ್ಲ, ಅವ್ರಿಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಕಾಂಪಿಟೇಷನ್ ಒಂದು ಲಿಮಿಟ್ ಅಲ್ಲಿ ಇರ್ತದೆ, ಜಾಸ್ತಿ ಕಾಂಪಿಟೇಷನ್ ಇರಲ್ಲ. ಯಾಕೆಂದ್ರೆ ಮೋಸ್ಟ್ ಆಫ್ ಆಲ್ ಎಲ್ಲಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಆ ಎಕ್ಸಾಮ್ ಬರೆದು ಹೋಗ್ಬಿಟ್ಟಿರ್ತಾರೆ ಆಲ್ರೆಡಿ. ಜೊತೆಗೆ ನಿಮ್ಗೆ ಪ್ರೈವೇಟ್ ಸ್ಕೂಲ್ ನ ಸ್ಟೂಡೆಂಟ್ಸ್ ಯಾರು ಸಹ ಇಲ್ಲಿ ಕಾಂಪಿಟೇಟರ್ಸ್ ಇರಲ್ಲ. ಗೌರ್ಮೆಂಟ್ ಮತ್ತೆ ಗೌರ್ಮೆಂಟ್ ಏಡೆಡ್ ಎರಡೇ ಇರೋದ್ರಿಂದ ನಿಮ್ಮ ಕಾಂಪಿಟೇಷನ್ ಕೂಡ ಕಮ್ಮಿ ಇರ್ತದೆ. ಸ್ವಲ್ಪ ನಿಮ್ಮ ಪ್ರಯತ್ನವನ್ನು ಹಾಕಿದ್ರೆ ನಿಮ್ಗೆ ಈ ಸ್ಕಾಲರ್ಶಿಪ್ ಅಲ್ಲಿ ನೀವು ಸಕ್ಸಸ್ ಆಗಬಹುದು. ಇದು ಒಂದು. ನೆಕ್ಸ್ಟ್ ಕಮಿಂಗ್ ಟು ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕ್ಬೇಕು ಈ ಎಕ್ಸಾಮ್ಗೆ. ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ನೀವು ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ. ಸೊ ಗೌರ್ಮೆಂಟ್ ಇಂದ ನಿನ್ನೆ ಕೂಡ ಆದೇಶ ಆಗಿದೆ, ನಿನ್ನೆ ತಾನೇ ಆದೇಶ ಆಗಿರ್ತಕ್ಕಂಥದ್ದು. ಈ ವರ್ಷದ ಪರೀಕ್ಷೆಯನ್ನ ನಡೆಸಲಿಕ್ಕೆ ನಿನ್ನೆ ಆದೇಶ ಬಂದಿದೆ. ಈ ಆದೇಶದ ಪ್ರಕಾರ ಆನ್ಲೈನ್ ಮೂಲಕನೇ ಅರ್ಜಿಯನ್ನ ಹಾಕ್ಬೇಕು. ಅದು ಬೇರೆ ಹೊರಗಡೆ ಎಲ್ಲೂ ಯಾವುದೇ ಸೆಂಟ್ರಲ್ಲಿ, ಸೈಬರ್ ಸೆಂಟ್ರಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಶಾಲೆಯಲ್ಲಿಯೇ ಅಪ್ಲಿಕೇಶನ್ ಅನ್ನ ಹಾಕಿಸ್ಬೇಕು. ನಿಮ್ಮ ಶಾಲೆಯ ನಿಮ್ಮ ಹೆಡ್ ಮಾಸ್ಟರು ಅಥವಾ ಪ್ರಿನ್ಸಿಪಲ್ ಇದ್ರೆ ಪ್ರಿನ್ಸಿಪಲ್ ಅಥವಾ ಅಲ್ಲಿ ಯಾರಿಗಾರು ಒಬ್ಬರು ಟೀಚರ್ಗೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ, ಅವರೇ ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತಾರೆ. ಅದು ಗೌರ್ಮೆಂಟ್ ಇಂದ ಪರ್ಮಿಷನ್ ಬರ್ಬೇಕೀಗ. ಅಲ್ಲಿ ಅವರು ಅಲೋ ಮಾಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ಅವಾಗ ನಿಮಗೆ ಆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪಾಸಿಬಿಲಿಟಿ ಮಾಡಿಕೊಡ್ತಾರೆ. ನಿಮ್ಮ ಶಾಲೆಯಲ್ಲೇ ನೀವು ಅಪ್ಲಿಕೇಶನ್ ಅನ್ನ ಹಾಕಿಸ್ಬೇಕು, ನಿಮ್ಮ ಟೀಚರ್ಸ್ ಹಾಕೊಡ್ತಾರೆ. ಬಟ್ ಅವ್ರ ಅಪ್ಲಿಕೇಶನ್ ಹಾಕೊಡ್ಬೇಕು ಅಂದ್ರೆ ನೀವು ಅವರಿಗೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅಂತ ನಾನು ಹೇಳ್ತೀನಿ. ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಲಿಕೇಶನ್ ಆಗೋದ್ರೊಳಗಡೆ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೋಬೇಕು. ನೀವು ಅಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ರೆ ಅಪ್ಲಿಕೇಶನ್ ಅನ್ನು ನೀವು ಹಾಕ್ಬಹುದು. ಅಂಡ್ ದೆನ್ ಇದಕ್ಕೆ ಪರೀಕ್ಷಾ ಶುಲ್ಕ ಎಷ್ಟು ನೋಡ್ರಿ, ಇದಕ್ಕೆ ಫೀಸ್ ಎಷ್ಟಿದೆ, ಎಕ್ಸಾಮ್ ಕಟ್ಟಲಿಕ್ಕೆ ಹೇಳ್ತಾ ಇರೋದು ನಾನು. ಸೊ ಇದಕ್ಕೆ ಎಕ್ಸಾಮ್ ಕಟ್ಟಲಿಕ್ಕೆ ಬಹಳ ಅತಿ ಕಡಿಮೆ ಫೀಸ್ ಅನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇದು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳನ್ನೇ ಇಲ್ಲಿ ಎಕ್ಸಾಮ್ಗೆ ತಗೋತಾ ಇರೋದ್ರಿಂದ ಅತಿ ಹೆಚ್ಚಿನ ಹೊರೆಯನ್ನ ಕೊಡ್ತಾ ಇಲ್ಲ. ಸೊ ಸಾಮಾನ್ಯ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 20 ರೂಪಾಯಿ ಶುಲ್ಕ ಅಷ್ಟೇನೆ. ಸೊ ಇವರಿಗೆ 20 ರು ಶುಲ್ಕ ಇರ್ತದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ SC ಮತ್ತು ST ಈ ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಿದ್ದಾರೆ. ಸೊ ಇದುವರೆಗೆ ಅಷ್ಟೇ ಇತ್ತು. ಅಕಸ್ಮಾತ್ ಈ ವರ್ಷ ಏನಾದ್ರೂ ಒಂದು 5 ರೂಪಾಯಿ 10 ರೂಪಾಯಿ ಏನಾದ್ರೂ ಡಿಫರೆನ್ಸ್ ಆದ್ರೆ ಆಗಬಹುದು. ಆದ್ರೆ ಈ ನಿನ್ನೆ ಬಂದಿರೋ ಆರ್ಡರ್ ಅಲ್ಲಿ ಶುಲ್ಕದ ಬಗ್ಗೆ ಯಾವುದೇ ಮಾಹಿತಿಯನ್ನು ಅವರು ನೀಡಿಲ್ಲ. ಹಾಗಾಗಿ ಅದು 20 ರು ಮತ್ತು 10 ರೂಪಾಯಿ ಅಷ್ಟೇ ಇದ್ರೂ ಸಹ ಇರಬಹುದು. ಇದು ಪರೀಕ್ಷಾ ಶುಲ್ಕದ ವಿವರ. ಓಕೆ, ಈಗ ಪರೀಕ್ಷೆಗೆ ಆಯ್ಕೆಯಾದರೆ ಆಗ್ತಕ್ಕಂತಹ ಅನುಕೂಲ ಏನು? ಈಗ ಈ ಪರೀಕ್ಷೆಯನ್ನ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಕಟ್ತೀರಿ, ಬರಿತೀರಿ, ಪಾಸ್ ಕೂಡ ಆಗ್ತೀರಿ. ಅದರಲ್ಲಿ ಆ ಪಾಸ್ ಆದ್ರೆ, ಸೆಲೆಕ್ಟ್ ಆದ್ರೆ ನಿಮಗೆ ಏನೇನು ಅನುಕೂಲಗಳು ಸಿಗ್ತದೆ ನೋಡ್ರಿ. ಇಲ್ಲಿ ಈ ಪರೀಕ್ಷೆಗೆ ಆಯ್ಕೆಯಾದ್ರೆ ನಿಮಗೆ 9ನೇ ತರಗತಿಯಿಂದ ನಿಮಗೆ ಸ್ಕಾಲರ್ಶಿಪ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 9ನೇ ತರಗತಿಯಿಂದ ಎಲ್ಲಿಯವರೆಗೆ? PUC ಅವರೆಗೆ.
ಈ ವರ್ಷ ನೀವು ಈ ಒಂದು ಎಕ್ಸಾಮನ್ನು ಬರೆಯೋದ್ರೊಳಗಡೆ ನಿಮ್ದು 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗುತ್ತೆ. ಸೊ 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆದಮೇಲೆ 9th ಸ್ಟ್ಯಾಂಡರ್ಡಿಂದ ನಿಮಗೆ ಸ್ಕಾಲರ್ಶಿಪ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಪ್ ಟು ಎಲ್ಲಿ ತನಕ ಕೊಡ್ತಾರೆ? PUC ವರೆಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಪರ್ ಮಂತ್ 1000 rupees. ಒಂದು ತಿಂಗಳಿಗೆ 1000 ರೂಪಾಯಿದಂತೆ ಸ್ಕಾಲರ್ಶಿಪ್ ಬರ್ತದೆ. ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ 12 ತಿಂಗಳಿಗೆ 12,000 ರೂಗಳ ಸ್ಕಾಲರ್ಶಿಪ್ ಸಿಗುತ್ತೆ. ಒಂದು ತಿಂಗಳಿಗೆ 1,000ದಂತೆ 9ನೇ ತರಗತಿನಲ್ಲಿ ನಿಮಗೆ 12,000 ಸ್ಕಾಲರ್ಶಿಪ್ ಸಿಗುತ್ತೆ. ನೆಕ್ಸ್ಟ್ 10ನೇ ತರಗತಿಗೆ ಹೋದ್ರೆ 10ನೇ ತರಗತಿನಲ್ಲಿ ಕೂಡ ಮತ್ತೆ 12,000 ಸಿಗುತ್ತೆ. ಫಸ್ಟ್ PUC ಮತ್ತೆ 12,000, ಸೆಕೆಂಡ್ PUC ನಲ್ಲಿ ಮತ್ತೆ 12,000. ಒಟ್ಟು ನಿಮಗೆ 48,000 ಸ್ಕಾಲರ್ಶಿಪ್ 9th ಇಂದ PUC ಹೋಗೋದ್ರೊಳಗೆ ನಿಮಗೆ ಸ್ಕಾಲರ್ಶಿಪ್ ಸಿಗ್ತದೆ. ಹಾಗಾಗಿ ಇದು ನಿಮ್ಮ ಜೀವನದಲ್ಲಿ ಪರೀಕ್ಷೆಯನ್ನ ಬರೀತಕ್ಕಂತಹ ಒಂದು ವಿಧಾನ ಏನಿದೆಯಲ್ಲ, ಈ ಪರೀಕ್ಷೆಯನ್ನ ಬರೆದು ಸ್ಕಾಲರ್ಶಿಪ್ಗೆ ನೀವು ಸೆಲೆಕ್ಟ್ ಆದರೆ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಕಾಲರ್ಶಿಪ್ ಸಿಕ್ಕಿ ಒಳ್ಳೆಯ ಎಜುಕೇಶನ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಇಡೀ ಎಜುಕೇಶನ್ ಖರ್ಚನ್ನ ನೀವೇ ಭರಿಸ್ಬೋದು. ನಿಮ್ಮ ಪೇರೆಂಟ್ಸ್ಗೆ ಯಾವುದೇ ಕಾರಣಕ್ಕೂ ಹೊರಗೆ ಕೊಡದ ಹಾಗೆ ನೀವೇ ನಿಮ್ಮ ಫೀಸು ಪ್ರತಿಯೊಂದನ್ನು ಸಹ ನೀವೇ ಇದನ್ನ ಭರಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಪರೀಕ್ಷೆ ನಿಮ್ಮ ಜೀವನದಲ್ಲಿ ಯಾರು ನಾನು ಒಳ್ಳೆ ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಈ ಪರೀಕ್ಷೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ 2,500 ರೂಪಾಯಿನ ಲಾಸ್ಟ್ ಇಯರ್ ಕೊಟ್ಟಿದ್ರು. ಅದನ್ನ ಪ್ರತಿ ವರ್ಷ ಅವರು ಕೊಡ್ಬೇಕಂತ ಇಲ್ಲ, ಆದ್ರೆ 1,000 ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಬಂದೇ ಬರ್ತದೆ. ಆದ್ರೆ ಪ್ರೋತ್ಸಾಹ ಧನ ಅಂತೇಳಿ ಒಂದು ಸಲಕ್ಕೆ 2,500 ರೂಪಾಯಿನ ಕೊಟ್ಟಿದ್ರು. ಯಾವುದು? ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ. ಅದು ಪ್ರತಿ ವರ್ಷ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಲಾಸ್ಟ್ ಇಯರ್ ಕೊಟ್ಟಿಲ್ಲ, ಆದ್ರೆ ಹಿಂದಿನ ವರ್ಷ ಕೊಟ್ಟಿದ್ರು. ನೋಡೋಣ, ಅದು ನಿಮಗೆ ಕೊಟ್ಟರೆ ಅದನ್ನ 2,500 ರೂಪಾಯಿ ನಿಮಗೆ ಪ್ರೋತ್ಸಾಹ ಧನ ಅಂತೇಳಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಬಟ್ 1,000 ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಅದು ಫಿಕ್ಸ್ ಇರ್ತದೆ. ಆಮೇಲೆ ಈ ಒಂದು ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದನ್ನ ಹೆಂಗ್ ಕೊಡ್ತಾರೆ ನಿಮಗೆ? ಈ ನೀವು ಯಾರು ಪರೀಕ್ಷೆಯನ್ನ ಬರೆದು ಸೆಲೆಕ್ಟ್ ಆಗ್ತಿರೋ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಅಕೌಂಟ್ ನಂಬರು ಎಲ್ಲ ಡೀಟೇಲ್ಸ್ ಅನ್ನ ತಗೊಂತಾರೆ. ನೀವು ಪರೀಕ್ಷೆ ಬರೆದು ಪಾಸ್ ಆದ ನಂತರ ಏನ್ ಮಾಡ್ಬೇಕು? ನಿಮ್ಮ ಒಂದು ನೀವು ಎಕ್ಸಾಮ್ ಕಟ್ಟಬೇಕಾರ್ಲೇನೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ, ನಿಮ್ಮ ಹೆಸರಿಗೆ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಮಾಡಿಸ್ಕೋಬೇಕು. ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸ್ಕೊಂಡು ಆ ಒಂದು ಪಾಸ್ಬುಕ್ ನ ಜೆರಾಕ್ಸ್ ಅನ್ನು ಸಹ ಏನ್ ಮಾಡ್ಬೇಕು? ನೀವು ನಿಮ್ಮ ಎಕ್ಸಾಮ್ ಕಟ್ಟಬೇಕಾದ್ರೆ ಕೊಡಬೇಕಾಗ್ತದೆ. ನಿಮ್ಮದೇ ಆದ ಅಕೌಂಟ್ಗೆ ಅವರು ಹಣವನ್ನ ಹಾಕ್ತಾರೆ. ಪ್ರತಿ ತಿಂಗಳ ಹಾಕ್ತಾರ? ಕೆಲವು ಸಲ ಏನಾಗ್ತದೆ, ಒಂದು ವರ್ಷದ ಒಂದೇ ಸಲ ಹಾಕ್ತಾರೆ. ಒಂದು ವರ್ಷ ಆದ ನಂತರ ಬರ್ತದೆ. 9ನೇ ತರಗತಿ ಮುಗಿದು ನೀವು 10ನೇ ತರಗತಿ ಹೋಗೋದ್ರೊಳಗಡೆ ನಿಮ್ಮ ಅಕೌಂಟಿಗೆ ಬಂದಿರ್ತದೆ. ಅಲ್ಲಿ ಹಣದ ಬಿಡುಗಡೆ ಹೇಗಾಗ್ತದೋ ಆ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದ್ರೆ ಕಂಪಲ್ಸರಿ ನಿಮ್ಗೆ ಒಂದು ತಿಂಗಳಿಗೆ 1,000ದಂತೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಇದು ಈ ಪರೀಕ್ಷೆಯ ಆಯ್ಕೆಯಿಂದ ಆಗ್ತಕ್ಕಂತಹ ಅನುಕೂಲ. ಇನ್ನ ಈ ಪರೀಕ್ಷೆಯನ್ನ ನೀವು ಬರೀಬೇಕು ಅಂತಂದ್ರೆ 2 ರೀತಿಯ ಕ್ವಶನ್ ಪೇಪರ್ಸ್ ಇರುತ್ತೆ. 2 ಟೈಪ್ಸ್ ಆಫ್ ಕ್ವಶನ್ ಪೇಪರ್ಸ್, ಪೇಪರ್ 1 ಅಂಡ್ ಪೇಪರ್ 2. ಫಸ್ಟ್ ಪೇಪರ್ನ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಕರಿತೇವೆ. ಸೊ ಫಸ್ಟ್ ಪೇಪರ್, ಅದನ್ನ ಇಂಗ್ಲಿಷ್ ನಲ್ಲಿ ವಿ ಕಾಲ್ ದಟ್ ಆಸ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ಮ್ಯಾಟ್ ಅಂತ ಕರಿತೇವೆ. ನೋಡ್ರಿ, ಇದರ ಹೆಸರು ಹೇಳ್ತದೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ. ಅಂದ್ರೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಹೇಗಿದೆ ಅಂತ ಅದನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂತಹ ಒಂದು ಪರೀಕ್ಷೆ. ಸೊ ಆ ಪರೀಕ್ಷೆಯಲ್ಲಿ ಸುಮಾರು ನಿಮಗೆ 90 ಪ್ರಶ್ನೆಗಳಿರ್ತವೆ. ಸುಮಾರು ಏನಿಲ್ಲ, 90 ಪ್ರಶ್ನೆನೇ ಇರ್ತದೆ. ಎಲ್ಲವೂ ಸಹ ಬಹು ಆಯ್ಕೆ ಪ್ರಶ್ನೆ. ಅಂದ್ರೆ ಒಂದು ಕ್ವಶನ್ 4 ಉತ್ತರನ ಕೊಟ್ಟಿರ್ತಾರೆ. ಆ 4 ಉತ್ತರದಲ್ಲಿ ಸರಿಯಾದ ಉತ್ತರ ಯಾವುದಿರುತ್ತೋ ಅದನ್ನ ನೀವು ಆಯ್ಕೆ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಬೇಕು. ಇದು 90 ನಿಮಿಷ ಇರ್ತದೆ, 90 ಪ್ರಶ್ನೆ ಇರ್ತದೆ, 90 ಅಂಕಗಳು. ನೋಡ್ರಿ, ಒಂದು ಪ್ರಶ್ನೆಗೆ 1 ನಿಮಿಷ ಮಾತ್ರ ಟೈಮ್ ಇರ್ತದೆ. 1 ನಿಮಿಷದೊಳಗಡೆ ನೀವು ಆ ಪ್ರಶ್ನೆಯನ್ನ ಸಾಲ್ವ್ ಮಾಡಬೇಕು. ಎಷ್ಟು ಮ್ಯಾಕ್ಸಿಮಮ್ ಪ್ರಶ್ನೆಯನ್ನ ಸಾಲ್ವ್ ಮಾಡ್ತೀರೋ ಅಷ್ಟು ಹೈ ಸ್ಕೋರ್ ಅಲ್ಲಿ ನೀವು ಸೆಲೆಕ್ಟ್ ಆಗ್ತೀರಿ. ಹಾಗಾಗಿ 90 ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಿ ಅದರಲ್ಲಿ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ನೀವು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀರಿ. ಸೊ ಈ ರೀತಿ, ಯಾಕೆಂದ್ರೆ ಆ ಪ್ರಶ್ನೆಗಳ ಒಂದು ಸಾಮರ್ಥ್ಯನೂ ಹಾಗೇ ಇರ್ತದೆ. ಅದನ್ನ ಬಿಡಿಸೋದು ಹೇಗೆ ಅನ್ನೋದನ್ನೇ ನಾವು ನಿಮಗೆ ಕಲಿಸ್ತಾ ಹೋಗ್ತಕ್ಕಂಥದ್ದು. ಈ ಕ್ಲಾಸ್ ನಲ್ಲಿ ನಿಮಗೆ ಕಲಿಸೋದೇ ಅದು. ಈ ಒಂದು 5 ರಿಂದ 6 ತಿಂಗಳು ನಾವೇನ್ ಕೋಚಿಂಗ್ ಮಾಡ್ತೀವೋ ಈ ಕೋಚಿಂಗ್ ಅಲ್ಲಿ ಈ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು. ನೋಡ್ರಿ, ಈ 90 ಪ್ರಶ್ನೆಗಳು ಕೇವಲ ಒಂದೇ ತರ ಇರೋದಿಲ್ಲ. 40 ರೀತಿಯ ಪ್ರಶ್ನೆಗಳಿರ್ತವೆ.
40 ರೀತಿಯ ಪ್ರಶ್ನೆಗಳಲ್ಲೂ ಸಹ ಒಂದೊಂದು ಪ್ರಶ್ನೆಯನ್ನ ಒಂದೊಂದು ರೀತಿಯಲ್ಲಿ ಎರಡೆರಡು ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತಾರೆ. 40 ತರದ ಪ್ರಶ್ನೆಗಳನ್ನು ಸಹ ನೀವು ಬಿಡಿಸ್ಬೇಕು. ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನಾವು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ಈ ಒಂದು ಇದರಲ್ಲಿ. ಸೊ 90 ಕ್ವಶನ್ಸ್, 90 ಮಾರ್ಕ್ಸ್ ಅಂಡ್ ಆಲ್ಸೋ 90 ಮಿನಿಟ್ಸ್ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್. ಅಂಡ್ ಸೆಕೆಂಡ್ ಪೇಪರ್ ಈಸ್ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಕರಿತೀವಿ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಸ್ಯಾಟ್, ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೇವೆ. ಇದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಸ್ಕೂಲ್ ಸಿಲೆಬಸ್. ನಿಮ್ಮ ಕ್ಲಾಸ್ನ ಸಿಲೆಬಸ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದರಲ್ಲಿ ಸೈನ್ಸ್ ಇರ್ತದೆ, ಸೋಷಿಯಲ್ ಇರ್ತದೆ, ಮ್ಯಾಥ್ಸ್ ಇರ್ತದೆ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇದು ಕಂಪ್ಲೀಟ್ ಆಗಿ ನಿಮ್ಮ 8th ಸಿಲೆಬಸ್ ಅಲ್ಲಿ ಏನ್ ಕ್ವಶನ್ಸ್ ಇದಾವೋ 8th ಸಿಲೆಬಸ್ ಎಕ್ಸಾಮ್ ಆಗೋದ್ರೊಳಗೆ ಎಷ್ಟು ಸಿಲೆಬಸ್ ಆಗಿರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂಡ್ ಆಲ್ಸೋ 7th ಸಿಲೆಬಸ್ ಅಲ್ಲಿ ನೀವು ಏನ್ ಕಲ್ತಿದ್ದೀರೋ ಈಗ ಆಲ್ರೆಡಿ ಅದ್ರದ್ದು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅದನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂಡು 8 ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡ್ಕೊಂಡು ಎರಡರದ್ದು ಸೇರಿಸಿ ಈ ಸೆಕೆಂಡ್ ಪೇಪರ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿ 35 ಪ್ರಶ್ನೆಗಳು ಸೈನ್ಸ್ಗೆ ಸಂಬಂಧಪಟ್ಟಂಗೆ. 35 ಕ್ವಶನ್ಸ್ ಆರ್ ಫ್ರಮ್ ಸೈನ್ಸ್. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 35 ಪ್ರಶ್ನೆಗಳಿರ್ತವೆ. 35 ಕ್ವಶನ್ಸ್. ಮತ್ತೆ 35 ಪ್ರಶ್ನೆಗಳು ಸಮಾಜ ವಿಜ್ಞಾನ. 35 ಕ್ವಶನ್ಸ್ ಫ್ರಮ್ ದ ಸೋಷಿಯಲ್ ಸ್ಟಡೀಸ್. ಅದರಿಂದ 35 ಕ್ವಶನ್ಸ್. ಅದರಲ್ಲಿ ಹಿಸ್ಟ್ರಿ ಇರ್ತದೆ, ಸೊ ಜಿಯೋಗ್ರಫಿ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಇರ್ತದೆ, ಎಕನಾಮಿಕ್ಸ್ ಇರ್ತದೆ, ಸೋಸಿಯಾಲಜಿ ಇರ್ತದೆ, ಬಿಸ್ನೆಸ್ ಮ್ಯಾಥ್ ಇರ್ತದೆ. ಸೊ ಇವೆಲ್ಲವನ್ನೂ ಸಹ ಇನ್ಕ್ಲೂಡ್ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ ಇವೆಲ್ಲದರಲ್ಲೂ ಸೇರಿಸಿ ಒಟ್ಟು 35 ಪ್ರಶ್ನೆಯನ್ನ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಕೊಡ್ತಾರೆ. ಇನ್ನು 20 ಪ್ರಶ್ನೆಗಳೇನಿದೆಯೋ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ನೋಡ್ರಿ, ಅಲ್ಲಿ ಮೆಂಟಲ್ ಎಬಿಲಿಟಿ ಬೇರೆ, ಇಲ್ಲಿ ಈ ಗಣಿತ ನಿಮ್ಮ ಕ್ಲಾಸ್ನ 8th ಕ್ಲಾಸ್ನ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಸೊ ಇದಿಷ್ಟು 90 ಪ್ರಶ್ನೆಗಳಿಗೆ ಇರ್ತಕ್ಕಂತಹ ಎರಡನೇ ಪೇಪರ್ ಇದು. ಇಲ್ಲಿಯೂ ಸಹ ಎಲ್ಲ ಪ್ರಶ್ನೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳು. ಆಲ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಯಾವುದೂ ಸಹ ನೀವು ಆನ್ಸರ್ ಅನ್ನ ರೈಟಿಂಗ್ ಅಲ್ಲಿ ಬರೆಯುವಂತ ಕ್ವಶನ್ಸ್ ಯಾವುದೂ ಸಹ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲವೂ ಸಹ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ತದೆ, ನಾಟ್ ಡಿಸ್ಕ್ರಿಪ್ಟಿವ್. ಯಾವುದು ಡಿಸ್ಕ್ರಿಪ್ಟಿವ್ ಇರಲ್ಲ. ಸರಳ ಒಂದೇ ನೀವು ಜಸ್ಟ್ ಆಯ್ಕೆ ಮಾಡಿಬಿಟ್ಟು ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥದ್ದೇ ಇರ್ತದೆ. ಹಾಗಾಗಿ ಲೆಂತಿ ಕ್ವಶನ್ಸ್, ಲೆಂತಿ ಆನ್ಸರ್ಸು ಯಾವುದೂ ಸಹ ಇರಲ್ಲ. ಇದು 2 ಪೇಪರ್ಸ್ ಇರ್ತಕ್ಕಂಥದ್ದು. ನಾವು ಈಗ ನಿಮಗೆ ಕೋಚ್ ಮಾಡ್ತಕ್ಕಂಥದ್ದು ಇವೆರಡೂ ಪೇಪರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ್ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ನೋಡ್ರಿ, 90 ಪ್ರಶ್ನೆಯನ್ನ 90 ನಿಮಿಷದಲ್ಲಿ ಮುಗಿಸ್ತಕ್ಕಂಥದ್ದು ಬಹಳ ಕಷ್ಟಕರ. ಆದ್ರೆ ಟೆಕ್ನಿಕ್ ಗೊತ್ತಿತ್ತು ಅಂತಂದ್ರೆ ಆ ಕ್ವಶನ್ಸ್ ಅನ್ನ ಅಷ್ಟು ಟೈಮಿಂಗ್ಸ್ ಒಳಗಡೆ ಸಾಲ್ವ್ ಮಾಡಬಹುದು. ಆ ಟೆಕ್ನಿಕ್ ಅನ್ನೇ ನಿಮಗೆ ಕಲಿಸ್ಕೊಡ್ತಕ್ಕಂಥದ್ದು. ಅಂಡ್ ದೆನ್ ನೋಡ್ರಿ, ಈ ಪರೀಕ್ಷೆಯ ಆಯ್ಕೆಯಲ್ಲಿ ರಿಸರ್ವೇಶನ್ ಏನಾದ್ರು ಇದೆಯಾ ಅಂತಂದ್ರೆ ಎಸ್, ರಿಸರ್ವೇಶನ್ ಇರುತ್ತೆ. ಎಷ್ಟು ರಿಸರ್ವೇಶನ್ ಇರ್ತದಪ್ಪ ಅಂತಂದ್ರೆ ಈ ಒಂದು ನಿಮಗೆ ಇದರಲ್ಲಿ ಪಾಸ್ ಆಗ್ಬೇಕು ಅಂತಂದ್ರೆ ಕನಿಷ್ಠ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ ಕನಿಷ್ಠ 40 ಅಂಕಗಳನ್ನ ಪಡೆಯಬೇಕು. ನೋಡ್ರಿ, ಕನಿಷ್ಠ ಎರಡರಲ್ಲೂ 40 ಅಂಕಗಳನ್ನ ಪಡಿಬೇಕಾಗ್ತದೆ. 40 ಅಂತಂದ್ರೆ 90 ಪ್ರಶ್ನೆಗಳಿಗೆ ಕನಿಷ್ಠ 40 ಅಂಕ ಪಡಿಲೇಬೇಕು. 40ಕ್ಕಿಂತ ಕಡಿಮೆ ತೆಗೆದ್ರೆ ಯಾರು ಸಹ ಸೆಲೆಕ್ಟ್ ಆಗಲ್ಲ. 40ಕ್ಕಿಂತ ಮೇಲ್ಪಟ್ಟು ಯಾರ್ಯಾರು ತೆಗಿತಾರೋ ಅವರಿಗೆ ರ್ಯಾಂಕಿಂಗ್ ಲಿಸ್ಟ್ ಅನ್ನ ಕೊಡ್ತಾ ಬರ್ತಾರೆ. ಇಡೀ ನಮ್ಮ ಸ್ಟೇಟಿಗೆ 5300ರಷ್ಟು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಲಿಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ ಡಿಸ್ಟಿಕ್ ವೈಸ್ಗೆ ಒಂದೊಂದು ಡಿಸ್ಟಿಕ್ಕಿಗೆ ಇಷ್ಟಿಷ್ಟು ಅಂತ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ನಿಮ್ಮ ಜಿಲ್ಲೆಯಲ್ಲಿ ನೀವು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅದ್ರ ಮೇಲೆ ನಿಮಗೆ ರ್ಯಾಂಕಿಂಗ್ ಇಂದ ಮೇಲ್ಗಡೆಯಿಂದ ಕೊಟ್ಕೊಂತ ಬರ್ತಾರೆ. ಯಾರು ಹೈಯೆಸ್ಟ್ ಸ್ಕೋರ್ ತಗೊಂಡಿರ್ತಾರೋ ಅವ್ರಿಗೆ ಮೇಲಿಂದ ಕೊಡ್ತಾ ಬರ್ತಾರೆ. 40ಕ್ಕಿಂತ ಕಡಿಮೆ ಮಾರ್ಕ್ಸ್ ಯಾರು ತಗೊಂತಾರೋ ಅವ್ರನ್ನ ಸೆಲೆಕ್ಟೇ ಮಾಡಲ್ಲ. ನೆನ್ಪಿಟ್ಕೊಳ್ರಿ, 90 ಪ್ರಶ್ನೆಗೆ ಕನಿಷ್ಠ 40 ಪ್ರಶ್ನೆಗಳಿಗೆ ಸರಿ ಉತ್ತರ ಬರೋದು, ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು, SC ಮತ್ತು ST ವಿದ್ಯಾರ್ಥಿಗಳೇನಿದಾರೋ ಇವರಿಗೆ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 32 ಅಂಕಗಳನ್ನಾದ್ರೂ ಗಳಿಸಬೇಕು. ಅಂದ್ರೆ ಇವರಿಗೆ ಸ್ವಲ್ಪ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಕನಿಷ್ಠ 32, ಮೊದಲನೇ ಪೇಪರ್ 32, ಎರಡನೇ ಪೇಪರ್ 32ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನ ಗಳಿಸಿದ್ರೆ ಆಯ್ಕೆ ಆಗುವಂತಹ ಸಾಧ್ಯತೆ ಇರ್ತದೆ. 32ಕ್ಕಿಂತ ಕಮ್ಮಿ ಬಂದ್ರೆ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲ್ಲ. ನೆಕ್ಸ್ಟ್, ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳೇನಿದಾರೋ ಸೊ ಅವರಿಗೆ ಅಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ಅದನ್ನ ಏನ್ ಮಾಡ್ತಾರೆ, ರಿಸರ್ವೇಶನ್ ವೈಸ್ ಏನ್ ಮಾಡ್ತಾರೆ, ನಿಮ್ಮನ್ನ ಆಯ್ಕೆ ಮಾಡ್ತಾರೆ.
ಈಗ ಕೆಲವರು ಎಷ್ಟು ಒಂದು 60 ಮಾರ್ಕ್ಸ್ ಬಂದಿರತಕ್ಕಂಥವ್ರು ಇರ್ತಾರೆ, ಎರಡರಲ್ಲೂ 60 ತಗೊಂಡಿರ್ತಾರೆ. ಅವರು ಸೊ ಅಲ್ಲಿ ಜನರಲ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಸೊ ಜನರಲ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಕೆಲವು ಸಲ ಏನಾಗ್ತದಪ್ಪ ಅಂದ್ರೆ ಕೆಲವು ಡಿಸ್ಟಿಕ್ ಅಲ್ಲಿ 60 ತಗೊಂಡ್ರು ಸೆಲೆಕ್ಟ್ ಆಗಲ್ಲ. ಯಾಕೆಂದ್ರೆ 60ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಹೆಚ್ಚಿಗೆ ಜನ ಇದ್ರು ಅಂತಂದ್ರೆ ಅವ್ರು ಸೆಲೆಕ್ಟ್ ಆಗ್ತಾರೆ. 60 ಬಂದ್ರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ನೀವು ಇಲ್ಲಿ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಗಳಿಸ್ತೀರೋ ಅಷ್ಟು ನೀವು ಸೆಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಮತ್ತೆ 8ನೇ ತರಗತಿಯಲ್ಲಿ ಸಾಮಾನ್ಯ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು 50% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 50% ಅಂಕಗಳನ್ನು ಪಡೆದಿರಬೇಕು. ಇದು ಯಾವುದಕ್ಕೆ ಗೊತ್ತಾ? ನೀವು ಕ್ಲಾಸ್ ರೂಮ್ ನಲ್ಲಿ ಎಕ್ಸಾಮ್ ಬರೀತಿರಲ್ಲ, ನಿಮ್ಮ ಕ್ಲಾಸ್ ಇದು ಎಕ್ಸಾಮ್, ಆ ಕ್ಲಾಸ್ ನಲ್ಲಿ ಕೂಡ ನೀವು 50%ಗಿಂತ ಮೇಲೆ ಹೆಚ್ಚಿನಷ್ಟು ಅಂಕಗಳನ್ನು ಪಡೆಯಬೇಕು. ಇಲ್ಲಿ SC ST ವಿದ್ಯಾರ್ಥಿಗಳಿಗೆ 45%, 50 ಅನ್ನೋದಲ್ಲ, ಇದು 45%. ನೋಡ್ರಿ, ನಿಮ್ಮ ಸ್ಕೂಲ್ ನಲ್ಲಿ ಕೂಡ ಪಾಸ್ ಆಗ್ಬೇಕು. ನೀವು NMMS ಎಕ್ಸಾಮ್ ಪಾಸ್ ಮಾಡ್ಬಿಟ್ಟು ಸ್ಕೂಲ್ ನಲ್ಲಿ ಏನಾದ್ರು ಫೇಲ್ ಆಯ್ತು ಅಂದ್ರೆ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ಸ್ಕೂಲ್ ಎಕ್ಸಾಮ್ ಕೂಡ 50%ಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ನೀವು ತಗೊಳ್ಳೇಬೇಕು, ಎರಡರಲ್ಲೂ ಪಾಸ್ ಆಗ್ಬೇಕು. ಇದು ಪರೀಕ್ಷೆಯ ಆಯ್ಕೆಯಲ್ಲಿ ನಿಮಗೆ ಮೀಸಲಾತಿಯನ್ನ ಇಟ್ಟಿರ್ತಕ್ಕಂಥದ್ದು. ಇನ್ನ ವಿದ್ಯಾರ್ಥಿ ವೇತನ ಮುಂದುವರಿಬೇಕು ಅಂದ್ರೆ 9th 10th ಫಸ್ಟ್ PUC ಸೆಕೆಂಡ್ PUC ನಲ್ಲಿ ನೀವು ಕಂಪಲ್ಸರಿ ಸ್ಕಾಲರ್ಶಿಪ್ ಅನ್ನ ತಗೊಳ್ಳೇಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕಂಪಲ್ಸರಿ ಗೌರ್ಮೆಂಟ್ ಶಾಲೆಯಲ್ಲೇ ಓದಬೇಕು. ಜೊತೆಗೆ ವಿದ್ಯಾರ್ಥಿ ವೇತನಕ್ಕೆ ಯಾರು ಆಯ್ಕೆ ಆಗಿರ್ತೀರೋ ನೀವು ಕನಿಷ್ಠ 50% ಮಾರ್ಕ್ಸ್ ಅನ್ನ 9th ಸ್ಟ್ಯಾಂಡರ್ಡ್ ಅಲ್ಲಿ ತಗೊಳ್ಳೇಬೇಕು. 10th ಸ್ಟ್ಯಾಂಡರ್ಡ್ ಅಲ್ಲಿ 60% ಮಾರ್ಕ್ಸ್ ಅನ್ನ ಕಂಪಲ್ಸರಿ ತಗೋಬೇಕು. 60%ಗಿಂತ ಕಮ್ಮಿ ಬಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಇದು ಕಂಡೀಷನ್, ಇದು ಸೆಲೆಕ್ಟ್ ಆದ್ಮೇಲೆ. ಹಾಗಾಗಿ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಏನೇನ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು SC ST ಸ್ಟೂಡೆಂಟ್ಸ್ ಏನಿದಾರೋ ಇವರಿಗೆ 5% ರಿಯಾಯಿತಿ ಇರ್ತದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ 45%, 10th ಸ್ಟ್ಯಾಂಡರ್ಡ್ ಅಲ್ಲಿ 55% ತಗೊಂಡ್ರೆ ಅವರಿಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗ್ತದೆ. ಯಾಕೆ ಅಂದ್ರೆ ನೀವು ಪ್ರತಿಭಾವಂತರಾಗೇ ಓದಬೇಕು ಹೊರತು ಮತ್ತೆ ಕೆಳಗೆ ಬರಬಾರ್ದು ಪರ್ಸೆಂಟೇಜ್ ಅಲ್ಲಿ ಅನ್ನೋದಕ್ಕೋಸ್ಕರ ಈ ಕಂಡೀಷನ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಎಸ್, ಇನ್ನೂ ಸಹ ಒಂದು ಕಂಡೀಷನ್ ಇದೆ. ಏನಪ್ಪಾ ಅಂದ್ರೆ ನೀವು ಆಯ್ಕೆ ಆದ ಮೇಲೆ ನಿಮ್ಮ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ ಅಥವಾ ಏಡೆಡ್ ಸ್ಕೂಲ್ ಅಲ್ಲೇ ಕಂಟಿನ್ಯೂ ಆಗಬೇಕು. ನಾನೀಗ ಸೆಲೆಕ್ಟ್ ಆಗಿದ್ದೀನಿ, ಮುಂದಿನ ವರ್ಷ ಪ್ರೈವೇಟ್ ಸ್ಕೂಲಿಗೆ ಹೋಗಿ ಸೇರ್ಕೊತಿದ್ದೀನಿ ಅಂತಂದ್ರೆ ನೀವು ಪ್ರೈವೇಟ್ ಸ್ಕೂಲಿಗೆ ಹೋಗಿ ಸೇರ್ಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಲ್ಲ. ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಓದಬೇಕು. ಕಾಲೇಜ್ಗೆ ಹೋದ್ರೂ ಸಹ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೋಬೇಕು ನೀವು. ಯಾಕೆಂದ್ರೆ ಸರ್ಕಾರಿ ಶಾಲೆ ಇದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಬರ್ತದೆ. ನೀವು 10th ತನಕ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ PUCಗೆ ಏನಾದ್ರು ನೀವು ಪ್ರೈವೇಟ್ ಕಾಲೇಜಿಗೆ ಸೇರ್ಕೊಂಡ್ರೆ 9th 10th ಮಾತ್ರ ಸ್ಕಾಲರ್ಶಿಪ್ ಬರ್ತದೆ. ಫಸ್ಟ್ PUCಲಿ ಸ್ಕಾಲರ್ಶಿಪ್ ಬರಲ್ಲ, ಸ್ಟಾಪ್ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷ ನೀವು ಯಾವ ಸ್ಕೂಲಿಗೆ ಸೇರ್ತೀರಾ ಅನ್ನೋದನ್ನ ಅಪ್ಡೇಷನ್ ಮಾಡ್ತಾ ಇರ್ತಾರೆ. ಅದು ಆನ್ಲೈನ್ ಒಳಗೆ ಅಪ್ಡೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತಕ್ಕಂಥದ್ದು ಕಡ್ಡಾಯ. ಸರ್ಕಾರಿ ಅಥವಾ ಏಡೆಡ್ಸ್ ಕಾಲೇಜ್ ಇರ್ತವೆ, ಅದರಲ್ಲಿ ಕೂಡ ಸೇರ್ಕೋಬಹುದು ನೀವು. ನೆಕ್ಸ್ಟ್ 9, 10 ಮತ್ತು 11ನೇ ತರಗತಿಯಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋಂಗಿಲ್ಲ. ನೋಡ್ರಿ, ನೀವು ಫೇಲ್ ಆದ್ರೂ ಸ್ಕಾಲರ್ಶಿಪ್ ಬರಲ್ಲ. ಕಂಪಲ್ಸರಿ ಪಾಸ್ ಆಗ್ಲೇಬೇಕು, ಎಬೋವ್ 60% ತೆಗಿಲೇಬೇಕು. ಫೇಲ್ ಆದ್ರಿ ಅಂತಂದ್ರೆ ನೀವು ಇನ್ನೊಂದ್ಸಲ ಪಾಸ್ ಮಾಡ್ಕೊಂತೀನಿ ಸರ್, ನಾನು 80% ತೆಗೆದಿದ್ದೀನಿ ಅಂದ್ರೂ ಸ್ಕಾಲರ್ಶಿಪ್ ಬರಲ್ಲ. ಹಾಗಾಗಿ ಒಂದೇ ಸಲಕ್ಕೆ ಪಾಸ್ ಆಗ್ಲೇಬೇಕು. ಇದು ಕಂಡೀಷನ್ ಸೆಲೆಕ್ಟ್ ಆದ್ಮೇಲೆ. ಆಮೇಲೆ ನಿಮಗೆ ಈ ಯೋಜನೆಯಲ್ಲಿ ಸೆಲೆಕ್ಟ್ ಆದ್ಮೇಲೆ ಬೇರೆ ಯೋಜನೆಯ ಸ್ಕಾಲರ್ಶಿಪ್ಸ್ ಯಾವುದು ಬರಲ್ಲ. ನಿಮಗೆ ವರ್ಷಕ್ಕೊಂದ್ಸಲ 300, 400, 500 ಸ್ಕಾಲರ್ಶಿಪ್ ಬರ್ತಾ ಇರುತ್ತಲ್ಲ, ಆ ಸ್ಕಾಲರ್ಶಿಪ್ ಅನ್ನ ಕೊಡಲ್ಲ. ಯಾಕೆಂದ್ರೆ ಇದೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಬಂದ ಮೇಲೆ ಇನ್ನೊಂದು ಯೋಜನೆಯ ವಿದ್ಯಾರ್ಥಿ ವೇತನ ನಿಮಗೆ ಬರುವಂತ ಅವಕಾಶ ಇರೋದಿಲ್ಲ. ಅಂಡ್ ಆಲ್ಸೋ ಇನ್ನೊಂದು PUCಗೆ ಹೋಗ್ಬೋದು, ಆದ್ರೆ ITI ಡಿಪ್ಲೊಮಾ ಕೋರ್ಸಿಗೆ ಏನಾದ್ರು ಜಾಯಿನ್ ಆದ್ರೆ ಅಂತವರಿಗೂ ಸಹ ಸ್ಕಾಲರ್ಶಿಪ್ ಬರಲ್ಲ. ಅದು ಮುಂದೆ ನೋಡೋಣ. ನೀವು SLC ಮುಗಿಸಿದ ಮೇಲೆ ಮುಂದಿಂದದು, ಈಗ ಅದೇನು ಅವಶ್ಯಕತೆ ಇಲ್ಲ. ಇನ್ನ ಯಾರಾದ್ರೂ ಇಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ನಾನು ಫಾರಿನ್ಗೆ ಹೋಗಿ ಓದ್ತೀನಿ ಅಂತಂದ್ರೆ ಫಾರಿನ್ಗೆ ಹೋದವ್ರಿಗೂ ಸ್ಕಾಲರ್ಶಿಪ್ ಬರಲ್ಲ. ಫಾರಿನ್ಗೆ ಹೋಗುವಂತ ಮಕ್ಳು ಇರಲ್ಲ, ಆದ್ರೂ ಸಹ ಒಂದು ಕಂಡೀಷನ್ ಇಟ್ಟಿದ್ದಾರೆ ಅಷ್ಟೇನೆ. ಎಸ್, ಇನ್ನ ಪರೀಕ್ಷೆಗೆ ನೋಡ್ರಿ ಟೈಮಿಂಗ್ಸ್ ಎಷ್ಟಿರುತ್ತೆ ನೋಡ್ರಿ. ಇದು ಪರೀಕ್ಷೆ ಟೈಮಿಂಗ್ಸ್ದು ಎಷ್ಟಿದೆಯಪ್ಪ ಅಂದ್ರೆ ಫಸ್ಟ್ ಪೇಪರ್ಗೆ ಮೆಂಟಲ್ ಎಬಿಲಿಟಿ ಟೆಸ್ಟ್ಗೆ 90 ಕ್ವಶನ್ಸ್ ಇರುತ್ತೆ, 90 ಮಿನಿಟ್ಸ್ ಇರುತ್ತೆ. 90 ಪ್ರಶ್ನೆ, 90 ನಿಮಿಷ, 90 ಅಂಕ. ಒಂದು ಪ್ರಶ್ನೆಗೆ 1 ನಿಮಿಷ ಟೈಮ್ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ 1.5 ಗಂಟೆ, 1.5 ತಾಸು, 1.5 ಅವರ್ ಒಳಗೆ 90 ಕ್ವಶನ್ಸ್ ಅನ್ನು ಸಹ ಅಟೆಂಡ್ ಮಾಡಲೇಬೇಕು.
ಇನ್ನು ಸೆಕೆಂಡ್ ಪೇಪರು ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್. ನಾನು ಹೇಳಿದ್ನಲ್ಲ ನಿಮ್ಮ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಅದು ಸಹ 90 ಪ್ರಶ್ನೆ, 90 ನಿಮಿಷ, 90 ಅಂಕಗಳಿರ್ತದೆ. ಹಾಗಾಗಿ ಎರಡೂ ಸಹ 90 ಕ್ವಶನ್ಸ್ 90 ಮಿನಿಟ್ಸ್ ಇರ್ತದೆ, 90 ಮಾರ್ಕ್ಸ್ಗೆ ಇರ್ತದೆ. ಇದು ಪರೀಕ್ಷೆಗೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಸಮಯ. ಇನ್ನ ವಿಕಲಚೇತನ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಅವರಿಗೆ ಸ್ವಲ್ಪ ಹೆಚ್ಚಿಗೆ ಟೈಮನ್ನು ಕೊಟ್ಟಿರ್ತಾರೆ. ಸೊ ಯಾರಾದರೂ ಅವರು ವಿಕಲಚೇತನರು ಅಂತೇಳಿ ಅವರಿಗೆ ಸರ್ಟಿಫೈ ಆಗಿದ್ರೆ ಅವರಿಗೆ ಅರ್ಧ ಗಂಟೆ ಹೆಚ್ಚಿಗೆ ಟೈಮ್ ಇರ್ತದೆ. ಯಾಕೆಂದ್ರೆ ಅವ್ರಿಗೆ ಬರೀಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋದಕ್ಕೋಸ್ಕರ ಅವರಿಗೆ ಅರ್ಧ ಗಂಟೆ ಹೆಚ್ಚಿಗೆ ಟೈಮಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಎರಡೂ ಪೇಪರ್ಗಳಲ್ಲಿ ಅರ್ಧ ಗಂಟೆ ಹೆಚ್ಚಿಗೆ ಅವರಿಗೆ ಟೈಮಿಂಗ್ಸ್ ಇರ್ತದೆ. ಸೊ ಇನ್ನ ನಾನು ನಿಮ್ಗೆ ಹೇಳಿದೆ, ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಕೆಲವು ದಾಖಲೆಗಳನ್ನ ನೀವು ರೆಡಿ ಇಟ್ಕೋಬೇಕು. ನಿನ್ನೆ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಸದ್ಯದಲ್ಲಿ ಇನ್ನೊಂದು ತಿಂಗಳೊಳಗಡೆ ನಿಮಗೆ ಆದೇಶ ಬಂದ್ಬಿಡ್ತದೆ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟೇ ಬಿಡ್ತಾರೆ. ಹಾಗಾಗಿ ಅದು ಅರ್ಜಿ ಸಲ್ಲಿಸೋದಕ್ಕೆ ಬಂದ ಮೇಲೆ ನೋಡೋಣ ತಗೋ ಅಂತ ಅನ್ಕೋಬೇಡ್ರಿ. ಯಾಕೆಂದ್ರೆ ನೀವು ಆದಾಯ ಪ್ರಮಾಣ ಪತ್ರ ತಗೋಬೇಕು ಅಂದ್ರೆ ಕನಿಷ್ಠ ನಿಮ್ಗೆ 15ರಿಂದ 20 ದಿವಸ ಟೈಮ್ ಬೇಕು. ನಿಮ್ಗೆ ಈಗ ಆಲ್ರೆಡಿ ತಗೊಂಡಿದ್ರೆ ಅದು ಚಾಲ್ತಿಯಲ್ಲಿ ಇದ್ರೆ ಓಕೆ, ಇಲ್ಲ ಹೊಸದಾಗ ಅಪ್ಲೈ ಮಾಡ್ತೀವಿ ಅಂದ್ರೆ ಒಂದು ದಾಖಲಾತಿ ತಗೊಳಕ್ಕೆ ನಿಮ್ಗೆ 15 ದಿವಸದಿಂದ 20 ದಿವಸ ಟೈಮ್ ಬೇಕಾಗ್ತದೆ. ಅಲ್ಲಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರು ಕಡಿಮೆ ಟೈಮಿಂಗ್ಸ್ ಅನ್ನು ಕೊಟ್ಟರೆ ಸಮಸ್ಯೆ ಆಗ್ತದೆ. ಅದಕ್ಕೆ ನೀವೇನ್ ಮಾಡ್ರಿ, ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂತಹ SC, ST ಮತ್ತು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೆ, OBC ವಿದ್ಯಾರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಕ್ಷಮ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸುವ ಮುಂಚೆನೆ ಪಡೆದಿಟ್ಕೊಂಡಿರ್ಬೇಕು. ಅವು ಈಗ ಚಾಲ್ತಿಯಲ್ಲಿ ಇರಬೇಕು, ಟೈಮ್ ಮುಗಿದೋಗಿರಬಾರ್ದು. ಕೆಲವು 1 ವರ್ಷ ಟೈಮ್ ಇರ್ತದೆ, ಕೆಲವು 5 ವರ್ಷ ಟೈಮ್ ಇರ್ತದೆ, ಕೆಲವಕ್ಕೆ ಜೀವಾವಧಿಯವರೆಗೆ ಚಾಲ್ತಿಯಲ್ಲಿ ಇರ್ತದೆ. ಹಾಗಾಗಿ ಚಾಲ್ತಿಯಲ್ಲಿ ಇರುವಂತಹ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡನ್ನೂ ಸಹ ನೀವು ತೆಗೆದಿಟ್ಕೋಬೇಕು. ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ನಿಮ್ಮ ಕೈನಲ್ಲಿ ಇರಬೇಕವು ಒಂದು. ಎರಡನೇದಾಗಿ ವಿಕಲಚೇತನ ಅಭ್ಯರ್ಥಿಗಳು ಯಾರಾದರೂ ಇದ್ರೆ ಅವರಿಗೆ ಡಿಸ್ಟಿಕ್ ಮೆಡಿಕಲ್ ಇಂದ ಹಿಡಿದು ಅವರು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಅದನ್ನ ತಂದಿಟ್ಕೊಂಡಿರ್ಬೇಕು ಯಾರಾದ್ರೂ ಹ್ಯಾಂಡಿಕ್ಯಾಪ್ ಇದ್ರೆ ಮಾತ್ರ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಹೆಸರಿನಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ನೀವು ಅಪ್ಲಿಕೇಶನ್ ಹಾಕೋದ್ರೊಳಗಡೆನೆ ನಿಮ್ಮ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿರ್ಬೇಕು. ಸರ್ ನಮ್ಮ ತಂದೆದಿದೆ ಬ್ಯಾಂಕ್ ಅಕೌಂಟು, ನಮ್ಮ ತಾಯಿದಿದೆ ಬ್ಯಾಂಕ್ ಅಕೌಂಟ್ ಅಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನ ಗಣನೆಗೆ ತಗೊಳಲ್ಲ. ನಿಮ್ಮ ಹೆಸರಿನಲ್ಲೇ ಬ್ಯಾಂಕ್ ಅಕೌಂಟ್ ಇರಬೇಕು. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನ್ ಹೆಸರು ಇರುತ್ತೋ ಅದೇ ರೀತಿಯ ಹೆಸರು ನಿಮ್ಮ ಶಾಲೆಯಲ್ಲೂ ಇರಬೇಕು. ಅವೆರಡೂ ಸಹ ಟ್ಯಾಲಿ ಆಗೋಂಗೆ ಬ್ಯಾಂಕ್ ಅಕೌಂಟ್ ನಲ್ಲೂ ಸಹ ಖಾತೆ ಹೊಂದಿರಬೇಕು. ಯಾಕೆಂದ್ರೆ ಇದೆಲ್ಲ ಸೆಲೆಕ್ಟ್ ಆದ್ಮೇಲೆ ಪ್ರಾಬ್ಲಮ್ ಆಗ್ತವೆ ಹಣ ಬರ್ಲಿಕ್ಕೆ. ಹಾಗಾಗಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಮಾಡಿಸಿ ರೆಡಿ ಇಟ್ಕೋಬೇಕು, ಪಾಸ್ಬುಕ್ ಅನ್ನ. ಜೊತೆಗೆ ಒಂದು ಫೋಟೋ, 2 ಫೋಟೋ ಬೇಕಾಗ್ತದೆ. ಇದಿಷ್ಟು ದಾಖಲಾತಿಗಳನ್ನ ನೀವು ರೆಡಿ ಇಟ್ಕೋಬೇಕಾಗ್ತದೆ. ನೋಡ್ರಿ, ದಾಖಲೆಗಳೇನು? ಒಂದು SC, ST ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪ್ರತಿ. ಎರಡನೇದು, ವಿಕಲಚೇತನ ಅಭ್ಯರ್ಥಿಗಳಿದ್ರೆ ಅವರು ಪ್ರಮಾಣ ಪತ್ರದ ಪ್ರತಿ. ಮೂರನೇದು, ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಜೆರಾಕ್ಸ್ ಪ್ರತಿ ಮತ್ತೆ ವಿದ್ಯಾರ್ಥಿಯ ಫೋಟೋ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಅರ್ಜಿ ಹಾಕೋದ್ರೊಳಗಡೆ ಇವನ್ನ ರೆಡಿ ಇಟ್ಕೊಂಡು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಹೆಡ್ ಮಾಸ್ಟರ್ಗೆ ಕೊಡ್ಬೇಕು. ಇವನ್ನ ಜೆರಾಕ್ಸ್ ತಗೊಂಡೋಗಿ ಕೊಟ್ರೆ ಅವರು ಅಪ್ಲಿಕೇಶನ್ ಅನ್ನ ಹಾಕಿ ಕಳಿಸ್ತಾರೆ. ನೀವೆಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಇವಿಷ್ಟನ್ನ ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಶಾಲೆಯ ಶಿಕ್ಷಕರು ಹೇಳ್ತಾರೆ. ಅವ್ರು ಹೇಳಿಲ್ಲ ಅಂದ್ರೆ ನಾನು ಇಲ್ಲಿ ಕ್ಲಾಸ್ ತಗೋತಾ ಇರ್ತೀನಲ್ಲ, ಹೇಳ್ತೀನಿ ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಅವಾಗ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಇವೆಲ್ಲ ತಗೊಂಡೋಗಿ ಕೊಡ್ಬೇಕಾಗ್ತದೆ. ಇದಿಷ್ಟು. ಇನ್ನ ಪರೀಕ್ಷೆ ಎಲ್ಲಿ ನಡೀತದಪ್ಪ ಅಂತಂದ್ರೆ, ಪರೀಕ್ಷೆಯನ್ನ ಎಲ್ಲ ನಿಮ್ಮ ತಾಲೂಕುಗಳಲ್ಲಿ ನಡೆಸ್ತಾರೆ. ನಿಮ್ಮ ಊರುಗಳಲ್ಲಿ, ನಿಮ್ಮ ಶಾಲೆಯಲ್ಲಿ ನಡೆಸಲ್ಲ. ನಿಮ್ಮ ತಾಲೂಕು ಯಾವ್ದಿರ್ತದೋ ಆ ತಾಲೂಕಿಗೆ ಹೋಗಿ ನೀವು ಪರೀಕ್ಷೆ ಬರೀಬೇಕು. ಅಲ್ಲೊಂದು ಸೆಂಟರ್ ಕೊಟ್ಟಿರ್ತಾರೆ, ಆ ಸೆಂಟರ್ಗೆ ಹೋಗಿ ಪರೀಕ್ಷೆಯನ್ನ ಬರೀಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆಯೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಓದಿರ್ತೀರೋ ಅಷ್ಟು ಚೆನ್ನಾಗಿ ಪರೀಕ್ಷೆಯನ್ನ ಬರೀಬೇಕು. ಹಾಗಾಗಿ ಎಕ್ಸಾಮ್ ಫುಲ್ ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಇದನ್ನ ಇಟ್ಕೊಂಡು ಹೋಗುವಾಗಿಲ್ಲ. ತಾಲೂಕು ಕೇಂದ್ರಗಳಲ್ಲಿ ಯಾವುದೋ ಒಂದು ಕೇಂದ್ರ ಕೊಟ್ಟಿರ್ತಾರೆ, ಆ ಕೇಂದ್ರಕ್ಕೆ ಹೋಗಿ ನೀವು ಪರೀಕ್ಷೆಯನ್ನ ಬರೀಬೇಕಾಗ್ತದೆ. ಇನ್ನು ಅರ್ಜಿ ಸಲ್ಲಿಸೋದಲ್ಲಿ ಹೇಳಿದಿನ ನಿಮ್ಮ ಶಾಲೆಯಲ್ಲಿಯೇ ಅರ್ಜಿಯನ್ನ ಸಲ್ಲಿಸಬೇಕು ಅಂತ. ಈಗ ನಾವು ನಮ್ಮ ಕ್ಲಾಸ್ಗೆ ಬರೋಣ. ಆನ್ಲೈನ್ ಕ್ಲಾಸ್ ಇದರಲ್ಲಿ ನಾ ಈಗೇನು ಆನ್ಲೈನ್ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ, ಇದರಿಂದ ನಿಮ್ಗೆ ಏನೇನು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಹೋಗ್ತೇನೆ. ಇದಿಷ್ಟು ಇದುವರೆಗೆ ನಾನು ನಿಮಗೆ ಕೊಟ್ಟಿದ್ದು NMMS ಎಕ್ಸಾಮ್ ಹೇಗಿರುತ್ತೆ, ಯಾವ್ಯಾವ ಪೇಪರ್ಸ್ ಇರ್ತವೆ, ಏನ್ ಅದರಿಂದ ಅನುಕೂಲ ಅನ್ನೋದನ್ನ ಹೇಳಿದ್ದೀನಿ. ಈಗ ಈ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬಹುದು ಹೇಗೆ ಅಂತ ನಿಮಗೆ ಗೊತ್ತಾಗ್ತದೆ. ಹೌ ಕ್ಯಾನ್ ಯು ಸ್ಕೋರ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಎಕ್ಸಾಮ್.
ಈ NMMS ಎಕ್ಸಾಮ್ ಅಲ್ಲಿ ಎಷ್ಟು ಹೈಯೆಸ್ಟ್ ಸ್ಕೋರ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ಕೊಳ್ಳಲಾಗ್ತದೆ. ಅಂಡ್ ಆಲ್ಸೋ ಕ್ಲಿಷ್ಟ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸುವುದು ಹೇಗೆ ನೋಡ್ರಿ. ಸೊ ಸಮ್ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಇರ್ತದೆ, ಆ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಯಾವ ರೀತಿ ನೀವು ಸಾಲ್ವ್ ಮಾಡಬಹುದು ಅದನ್ನ ಹೇಳ್ಕೊಳ್ಳಲಾಗ್ತದೆ. ಅಂಡ್ ಆಲ್ಸೋ ಮಲ್ಟಿಪಲ್ ಚಾಯ್ಸ್ ಅನ್ನ, ಬಹು ಆಯ್ಕೆ ಪ್ರಶ್ನೆಗಳನ್ನ ವೇಗವಾಗಿ ಬಿಡಿಸಬಹುದು. ಸೊ ಮಲ್ಟಿಪಲ್ ಚಾಯ್ಸ್ ಅನ್ನು ಫಾಸ್ಟ್ ಆಗಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಂಗೆ, ಆನ್ಸರ್ ನೋಡಿದ ತಕ್ಷಣ ಇದು ಆನ್ಸರ್ ಅಂತ ಗೊತ್ತಾಗಬೇಕು, ಆ ರೀತಿ ಯಾವುದನ್ನ ನಾವು ಯೂಸ್ ಮಾಡಬಹುದು, ಇದನ್ನು ಸಹ ನಾವೇನ್ ಮಾಡಬಹುದು ಇಲ್ಲಿ ಕಲ್ತ್ಕೋಬಹುದು. ಅಂಡ್ ಆಲ್ಸೋ ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನ ಬಿಡದಂತೆ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಲು ಸಾಧ್ಯ. ನೋಡ್ರಿ, ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಅನ್ನ ಬಿಡೋಂಗಿಲ್ಲ, ಒಂದೊಂದು ಕ್ವಶನ್ ಬಹಳ ಇಂಪಾರ್ಟೆಂಟ್. ನಿಮಗಿಂತ 1 ಮಾರ್ಕ್ಸ್ ಯಾರು ಜಾಸ್ತಿ ತಗೊಂಡ್ರೆ ಅವ್ರು ಸೆಲೆಕ್ಟ್ ಆಗ್ತಾರೆ, ನೀವು ಸೆಲೆಕ್ಟ್ ಆಗಲ್ಲ. ಹಾಗಾಗಿ ಎಲ್ಲಾ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡೋದು ಹೇಗೆ ಅನ್ನೋದನ್ನ ಏನ್ ಮಾಡ್ಬೋದು ನಾವು ಇಲ್ಲಿ ಕಲಿಸ್ಕೊಡ್ತೇವೆ. ಅಂಡ್ ಆಲ್ಸೋ ಪ್ರಶ್ನೆಗಳನ್ನ ಬಿಡಿಸುವ ಸುಲಭ ವಿಧಾನಗಳು, ಒಂದೊಂದು ಪ್ರಶ್ನೆ ಟೈಪ್ಗೂ ಒಂದೊಂದು ಟೆಕ್ನಿಕ್ ಇರ್ತದೆ. ನಾನು ಹೇಳಿದೆ ನಿಮ್ಗೆ 40 ಟೈಪ್ ಕ್ವಶನ್ಸ್ ಇದೆ, 40 ಟೈಪ್ ಕ್ವಶನ್ಸ್ಗೂ ಸಹ 40 ಟೆಕ್ನಿಕ್ಸ್ ಇರ್ತದೆ. ಯಾವ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು, ಆ ಎಲ್ಲಾ ಟೆಕ್ನಿಕ್ಗಳನ್ನ ನಿಮಗೆ ಇಲ್ಲಿ ಹೇಳ್ಕೊಡ್ಲಾಗ್ತದೆ. ಅಂಡ್ ಆಲ್ಸೋ ಪ್ರತಿ ವಿಭಾಗದಲ್ಲಿ ಯಾವೆಲ್ಲ ತಂತ್ರಗಾರಿಕೆ ಉಪಯೋಗಿಸಿ ಸಮಸ್ಯೆ ಬಿಡಿಸಬಹುದು. ನೋಡ್ರಿ, ಒಂದು ಟೆಕ್ನಿಕ್ ಅನ್ನ ಇನ್ನೊಂದು ಟೈಪ್ ಕ್ವಶನ್ಸ್ಗೆ ಯೂಸ್ ಮಾಡಕ್ ಬರಲ್ಲ. 40 ಟೈಪ್ ಇದ್ರೆ 40 ಟೈಪ್ಗೂ ಬೇರೆ ಬೇರೆ ಒಂದೊಂದು ಕ್ವಶನ್ಗೆ ಒಂದೊಂದು ಟೆಕ್ನಿಕ್ ಇರ್ತದೆ. ಆ ಟೈಪ್ ಟೆಕ್ನಿಕ್ಸ್ ಏನಿರ್ತಾವೋ ಪ್ರತಿ ಪಾರ್ಟ್ಗೂ ಸಹ ಯಾವ್ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು ಅದನ್ನ ನಿಮ್ಗೆ ಕಲಿಸ್ಕೊಡ್ಲಾಗ್ತದೆ. ಅಂಡ್ ಆಲ್ಸೋ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ 8th ಪ್ರಾಬ್ಲಮ್ ಇರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಈಸಿ ಮೆಥಡ್ ಅನ್ನ ಯಾವ ರೀತಿ ನೋಡ್ರಿ, ಒಂದು ಪೇಜ್ ಪೂರ್ತಿ ಸಾಲ್ವ್ ಮಾಡಿ ಆನ್ಸರ್ ಕಂಡುಹಿಡಿಬಹುದು, ಒಂದೇ ಲೈನ್ ಅಲ್ಲಿ ಕೂಡ ಆನ್ಸರ್ ಕಂಡುಹಿಡಿಬಹುದು. ಆ ತರ ಈಸಿ ಮೆಥಡ್ಸ್ ಇರ್ತದೆ. ಆ ಈಸಿ ಮೆಥಡ್ಸ್ ಅನ್ನ ಯಾವ ರೀತಿ ನೀವು ಫಾಲೋ ಮಾಡಬೇಕು ಅದನ್ನು ಸಹ ಹೇಳ್ಕೊಡ್ತೀವಿ. ಅಂಡ್ ಆಲ್ಸೋ ಎಕ್ಸಾಮ್ ಅಲ್ಲಿ ಟೈಮ್ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್. ಟೈಮ್ ಮುಗಿದೋಗಿರ್ತದೆ, ಅಯ್ಯೋ ಇನ್ನು 10 ನಿಮಿಷ ಐತೆ, ಇನ್ನೂ 25 ಕ್ವಶನ್ ಇದಾವೆ, ಹೆಂಗಪ್ಪ ಅಟೆಂಡ್ ಮಾಡಬೇಕು, ಆ ತರ ಪರಿಸ್ಥಿತಿ ಬರಬಾರ್ದು. ನೀವು ಟೈಮಿಂಗ್ಸ್ ಅನ್ನ ಆಗಿಂದಾಗೆ ಟೈಮಿಂಗ್ಸ್ ಅನ್ನ ಪಿಕಪ್ ಮಾಡ್ಕೊಂತ ಹೋಗ್ಬೇಕು. ಒಂದೊಂದ್ಸಲ ಒಂದು ಕ್ವಶನ್ ಕೇವಲ 10 ಸೆಕೆಂಡ್ ಅಲ್ಲಿ ಆನ್ಸರ್ ಬಂದ್ಬಿಡ್ತದೆ, ಇನ್ನೊಂದು ಕ್ವಶನ್ 1.5 ನಿಮಿಷ ತಗೊಂತದೆ. ಇಟ್ ಮೇ ಬಿ ಈ ತರ ಚಾನ್ಸಸ್ ಇರ್ತದೆ. ಆದ್ರೆ ಯಾವ್ದು ಜಾಸ್ತಿ ಟೈಮ್ ತಗೊಂತೋ ಅದನ್ನ ಬಿಟ್ಟು ಉಳಿದಿರೋವನ್ನ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೆಂಗ್ ಹೋಗ್ಬೇಕು, ಟೈಮಿಂಗ್ಸ್ ಅನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ಲಾಗ್ತದೆ. ಅಂಡ್ ಆಲ್ಸೋ ನೋಡ್ರಿ, 2 ಪೇಪರ್ಸ್ ಇದಾವೆ. ಇಲ್ಲಿ ನಾವು ಕೋಚಿಂಗ್ ಕೊಡ್ತಾ ಇರೋದು ಸಹ 2 ಪೇಪರ್ಸ್ಗೆ ಕೋಚಿಂಗ್ ಕೊಡ್ತಾ ಇದ್ದೀವಿ. ಮ್ಯಾಟ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂಡ್ ಆಲ್ಸೋ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ, ಎರಡಕ್ಕೂ ಸಹ ನಿಮಗೆ ಕೋಚಿಂಗ್ ಇರ್ತದೆ. ಸೊ ಇಲ್ಲಿ ನೋಡ್ರಿ, ನಿಮಗೆ ಟೈಪ್ ಆಫ್ ಕ್ವಶನ್ಸ್ ಅನ್ನ ಹೇಳಿದೆ ನಾನು, ಯಾವ್ಯಾವ ಕ್ವಶನ್ಸ್ ಯಾವ್ಯಾವ ಟೈಪ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಪೇಪರ್ 1 ನಲ್ಲಿ ಎಷ್ಟು ಟೈಪ್ ಆಫ್ ಕ್ವಶನ್ಸ್ ಇದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಈಗ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ರಿ, ಇಷ್ಟು ಟೈಪ್ ಆಫ್ ಕ್ವಶನ್ಸ್ ಇನ್ನು ಮುಂದಿದೆ. ಇಲ್ಲಿ ಸಂಖ್ಯಾ ಶ್ರೇಣಿ, ನಂಬರ್ ಸೀರೀಸ್, ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ, ರಾಂಗ್ ನಂಬರ್ಸ್ ಇನ್ ದ ಸೀರೀಸ್, ವಿಭಿನ್ನವಾಗಿರುವ ಸಂಖ್ಯೆ, ಆಡ್ ಒನ್ ನಂಬರ್ಸ್, ಸಾಮ್ಯತೆ ಸಂಖ್ಯೆ, ಅನಾಲಜಿ, ಮಾತೃಕೆಗಳು, ಮ್ಯಾಟ್ರಿಕ್ಸ್, ಚಿಹ್ನೆಗಳನ್ನು ಆದೇಶಿಸುವುದು, ಸಬ್ಸ್ಟಿಟ್ಯೂಷನ್ ಆಫ್ ದ ಸೈನ್ಸ್. ನೋಡ್ರಿ, ಈ ತರ ಬೇಕಾದಷ್ಟು ಅನಾಲಜಿ ಇರ್ತದೆ, ಆಮೇಲೆ ಮ್ಯಾಟ್ರಿಕ್ಸ್ ಇರ್ತದೆ, ಕೋಡಿಂಗ್ ಡಿಕೋಡಿಂಗ್ ಇರ್ತದೆ, ವೆನ್ ಡಯಾಗ್ರಾಮ್ಸ್ ಇರ್ತದೆ, ವೆನ್ನನ ಚಿತ್ರಗಳು, ಆಮೇಲೆ ಥಾಟ್ ಕ್ವಶನ್ಸ್ ಅಂತ ಬರ್ತದೆ, ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಬರ್ತದೆ, ಜಾಮೆಟ್ರಿಕ್ ಫಿಗರ್ಸ್ ಬರ್ತದೆ. ಬರೀ ನಂಬರ್ಸ್ ಅಷ್ಟೇ ಇರಲ್ಲ, ಫಿಗರ್ಸ್ ಕೂಡ ಇರ್ತದೆ. ಕೋಡಿಂಗ್ ಡಿಕೋಡಿಂಗ್ ನಂಬರ್ಸ್ ಇರ್ತದೆ, ಕಂಪ್ಲೀಷನ್ ಫಿಗರ್ಸ್, ಒಂದು ಫಿಗರ್ ಅನ್ನ ಕೊಟ್ಟು ಕಂಪ್ಲೀಟ್ ಮಾಡೋದ್ರೆ ಏನ್ ಡಯಾಗ್ರಾಮ್ ಬರ್ತದೆ ಆ ತರ ಡಯಾಗ್ರಾಮ್ಸ್ ಕೂಡ ಇರ್ತದೆ. ಸೊ ಇವೆಲ್ಲ ಇರ್ತಕ್ಕಂತಹ ಒಂದು ಕ್ವಶನ್ಸ್ ಇರ್ತದೆ, ಅವನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನೇ ನಿಮಗೆ ಇಲ್ಲಿ ಕೋಚಿಂಗ್ ಕೊಡ್ತಕ್ಕಂಥದ್ದು. ಅಂಡ್ ಆಲ್ಸೋ ನೋಡ್ರಿ, ಇನ್ನೂ ಕಂಟಿನ್ಯೂ ಆಗಿದೆ. ಫಿಗರಲ್ ಸೀರೀಸು, ಆಡ್ ಒನ್ ಫಿಗರು, ಅನಾಲಜಿ ಫಿಗರ್ಸು, ಸೂಪರ್ ಇಂಪೋಸು, ಮಿರರ್ ಇಮೇಜು. ನೋಡ್ರಿ, ಒಂದು ಡಯಾಗ್ರಾಮ್ನ ಮಿರರ್ ಒಳಗಡೆ ಇಟ್ಟರೆ ಹೆಂಗ್ ಕಾಣುತ್ತೆ ಅದ್ರದ್ದು ಕ್ವಶನ್ ಕೇಳಿರ್ತಾರೆ. ಮತ್ತೆ ಹಿಡನ್ ಫಿಗರ್ಸು, ಒಂದು ಡಯಾಗ್ರಾಮ್ ಒಳಗಡೆ ಯಾವುದೋ ಒಂದು ಸಣ್ಣ ಚಿತ್ರ ಅದು ಹಿಡನ್ ಆಗಿರ್ತದೆ, ಆ ಅಡಗಿರುವಂತಹ ಆಕೃತಿ ಯಾವ್ದದು ಅಂತ ಕಂಡುಹಿಡಿಬೇಕು. ಈ ತರ ಒಂದು 40 ಟೈಪ್ ಆಫ್ ಕ್ವಶನ್ಸ್ ಮೆಂಟಲ್ ಎಬಿಲಿಟಿನಲ್ಲಿ ಇದೆ. ಅವನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಇನ್ನು ಪೇಪರ್ 2ಗೆ ಬಂದ್ರೆ, ಇದರಲ್ಲಿ ನಾನು ಹೇಳಿದೆ ನಿಮ್ಮ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೈನ್ಸು ಕ್ವಶನ್ ಅಂಡ್ ಆನ್ಸರ್ಸು, ಸೋಷಿಯಲ್ಲು ಕ್ವಶನ್ ಅಂಡ್ ಆನ್ಸರ್ಸು,
ಮ್ಯಾಥ್ಸ್ ಕ್ವಶನ್ ಅಂಡ್ ಆನ್ಸರ್ಸ್. ಸೊ ಇದ್ರ ಬಗ್ಗೆನೇ ಹೆಚ್ಚಿಗೆ ಒತ್ತು ಕೊಡಲಾಗ್ತದೆ. ಸೊ ಜೊತೆಗೆ ಸಿಲೆಬಸ್ ಅನ್ನು ಸಹ ನಿಮಗೆ ಸೈನ್ಸ್ ನ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮ್ಯಾಥ್ಸ್ ಸಿಲೆಬಸ್ ಅನ್ನ ಸಹ ನಿಮ್ಮ ಸ್ಕೂಲ್ ಸಿಲೆಬಸ್ ಜೊತೆಗೆ ಮ್ಯಾಥ್ಸ್ ಬೇಸಿಕ್ ಕೂಡ ಹೇಳ್ಕೊಡ್ಲಾಗ್ತದೆ. ಇಲ್ಲಿ ಇನ್ನೊಂದು ಬೆನಿಫಿಟ್ ಏನ್ ಗೊತ್ತಾ ನಿಮ್ಗೆ, NMMS ಪರೀಕ್ಷೆಗೋಸ್ಕರ ನೀವು ಏನು ಈ ಕ್ಲಾಸ್ಗೆ ಸೇರ್ಕೊಂಡ್ರೆ ನಿಮಗೆ NMMS ಪರೀಕ್ಷೆಗೆ ಮಾತ್ರ ಹೆಲ್ಪ್ ಆಗಲ್ಲ, ನಿಮ್ಮ ಸ್ಕೂಲ್ನಲ್ಲಿ ನಡೀತಕ್ಕಂತಹ ಸಿಲೆಬಸ್ ಏನಿದೆಯೋ ಅದನ್ನೂ ಸಹ ನೀವು ಚೆನ್ನಾಗಿ ಕಲಿಬಹುದು. ನೆಕ್ಸ್ಟ್ 9th ಹೋದಾಗ ಅನುಕೂಲ ಆಗ್ತದೆ, 10th ಹೋದಾಗಲೂ ಸಹ ಅನುಕೂಲ ಆಗ್ತದೆ. ಮ್ಯಾಥಮೆಟಿಕ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಮೂಲ ಕ್ರಿಯೆಗಳು ಅಂತ ಕರಿತೀವಿ, ಬೇಸಿಕ್ ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ರಾಕ್ಷನ್ಸ್, ಭಿನ್ನರಾಶಿಗಳು, ದಶಮಾಂಶಗಳು, ಇವುಗಳನ್ನ ಕೂಡಿಸೋದು, ಕಳೆಯೋದು ಹೇಗೆ, ಸೊ ಕೆಲವು ಘನಾಕೃತಿಗಳನ್ನ ಏರಿಯಾ ಕಂಡುಹಿಡಿಯೋದು ಹೇಗೆ, ವಾಲ್ಯೂಮ್ ಕಂಡುಹಿಡಿಯೋದು ಹೇಗೆ, ಅವುಗಳ ವಿಸ್ತೀರ್ಣಗಳು, ಘನಫಲಗಳು, ನೋಡ್ರಿ ಇವನ್ನೆಲ್ಲವನ್ನೂ ಸಹ ಬೇಸಿಕ್ ಅನ್ನ ಕಲಿಸಲಾಗ್ತದೆ. ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಮುಂದೆ ಎಲ್ಲ ಸಿಲೆಬಸ್ ಅನ್ನು ಸಹ ನೀವು ಓದಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಇದು ಬರೀ NMMS ಗೋಸ್ಕರನೇ ಇರಲ್ಲ, ಮುಂದೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀವಿ ಅಂದ್ರೂ ಸಹ ಇದು ಬೇಸ್ಮೆಂಟ್ ಆಗುತ್ತೆ, ನಿಮಗೆ ಬೇಸಿಕ್ ಮೂಲ ಇದಾಗ್ತದೆ. ಹಾಗಾಗಿ ಇದರಲ್ಲಿ ನೀವು ಜಾಯಿನ್ ಆದ್ರಿಂದ ನಿಮ್ಮ ಮೆಂಟಲ್ ಎಬಿಲಿಟಿನೂ ಸಹ ಜಾಸ್ತಿ ಆಗ್ತದೆ. ನಿಮ್ಗೆ NMMS ಎಕ್ಸಾಮ್ ಇದೊಂದು ಸ್ಕಾಲರ್ಶಿಪ್ ಬರಬಹುದು, ಬರ್ದಲೇ ಇರ್ಬೋದು, ಆದ್ರೆ ಇನ್ನೊಂದ್ ಕಡೆ ನಿಮ್ಮ ಒಂದು ನಾಲೆಡ್ಜ್ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಸ್ಕೂಲಲ್ಲಿ ಕೂಡ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಲಾಸ್ಟ್ ಟೈಮ್ ಇದರಲ್ಲಿ ಕೆಲವರು NMMS ಎಕ್ಸಾಮ್ ಕಟ್ಟಿಲ್ದೇ ಇರೋಂತಹ ಸ್ಟೂಡೆಂಟ್ಸ್ ಕೂಡ ಇದನ್ನ ಕ್ಲಾಸಿಗೆ ಜಾಯಿನ್ ಆದ್ರು. ಯಾಕೆಂದ್ರೆ ಅವರಿಗೆ NMMS ಎಕ್ಸಾಮ್ ಬೇಕಾಗಿರಲಿಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಾಲೆಡ್ಜ್. ಹಾಗಾಗಿ ನಾಲೆಡ್ಜ್ಗೋಸ್ಕರನೂ ಸಹ ಈ ಕ್ಲಾಸಲ್ಲಿ ನೀವು ಸೇರ್ಕೋಬಹುದು, ನಾಲೆಡ್ಜ್ ಕೂಡ ಇಂಪ್ರೂವ್ ಆಗ್ತದೆ. ಸೊ ಇದು ನೀವು ಸೇರ್ಕೊಂತಕ್ಕಂಥ ಕ್ಲಾಸ್. ಸೊ ಈ ಕೋಚಿಂಗ್ ಕ್ಲಾಸ್ನ ಅವಧಿ ಎಷ್ಟು ನೋಡ್ರಿ, 5 ರಿಂದ 6 ತಿಂಗಳವರೆಗೆ ನಿಮಗೆ ಕೋಚಿಂಗ್ ಅನ್ನ ಕೊಡಲಾಗ್ತದೆ. 5 to 6 months. ಇದು ಎಕ್ಸಾಮ್ ನಡೀತಕ್ಕಂಥದ್ದು ನವೆಂಬರ್ ಆರ್ ಡಿಸೆಂಬರ್. ಹಾಗಾಗಿ ಅಲ್ಲಿವರೆಗೆ ನಿಮಗೆ ನಾಳೆ ಪರೀಕ್ಷೆ ಅನ್ನೋ ತನಕನೂ ಸಹ ನಿಮಗೆ ಕೋಚಿಂಗ್ ಅನ್ನ ಕೊಡಲಾಗ್ತದೆ. ಬರೀ ಇಲ್ಲಿ ಕೋಚಿಂಗ್ ಅಷ್ಟೇ ಕೊಡೋದಿಲ್ಲ, ಲಾಸ್ಟ್ ಇನ್ನೊಂದು ಮಂತ್ ಇದೆ ಅಂತಂದಾಗ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಸ್ತೀವಿ. ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ಟೈಪ್ ಕ್ವಶನ್ ಪೇಪರ್ನ ನಿಮಗೆ ಕೊಟ್ಟು ಆನ್ಲೈನಲ್ಲೇ ನಿಮಗೆ ಕಳಿಸ್ಕೊಟ್ಟು ಆ ಕ್ವಶನ್ ಪೇಪರ್ ಅನ್ನ 90 minutes ಒಳಗಡೆ ಸಾಲ್ವ್ ಮಾಡಿ ವಾಪಸ್ ಕಳಿಸ್ಬೇಕು. ಆ ತರ ಪ್ರಾಕ್ಟೀಸ್ ಕೂಡ ಮಾಡಿಸ್ಲಾಗ್ತದೆ. ಹಾಗಾಗಿ ಅಂತ ಒಂದು 4-5 ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ಗೆ ಹೋದಾಗ ಆ ಭಯನೇ ಇರೋದಿಲ್ಲ, ಭಯ ಇಲ್ಲದೆ ಎಕ್ಸಾಮ್ ಅನ್ನ ಬರೀಬಹುದು. ಹಾಗಾಗಿ ಕ್ವಶನ್ ಪೇಪರ್ನ ಕೊಟ್ಟು ಸಹ ಸಾಲ್ವ್ ಮಾಡಿಸೋದ್ರಿಂದ ನಿಮ್ಗೆ ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಬೇಕು, ಟೈಮ್ ಹೆಂಗ್ ಮೇಂಟೈನ್ ಮಾಡಬೇಕು, ಇವೆಲ್ಲವೂ ಸಹ ಆಗ್ತದೆ. ಜೊತೆಗೆ ಆಗಿಂದಾಗೆ ಟೆಸ್ಟ್ ಕೂಡ ಮಾಡ್ಲಾಗ್ತದೆ. 1 month ಆದ್ಮೇಲೆ ಪ್ರತಿ ಸಲ ನೀವೇನ್ ಕಲ್ತಿರ್ತೀರೋ ಅದ್ರ ಬಗ್ಗೆ ಟೆಸ್ಟ್ ಕೂಡ ಮಾಡ್ಲಾಗ್ತದೆ. ಹಾಗಾಗಿ ಇಲ್ಲಿ ಬರೀ ಕೋಚಿಂಗ್ ಕ್ಲಾಸ್ ಅಷ್ಟೇ ನಡೆಯೋದಿಲ್ಲ, ಜೊತೆಗೆ ಇದರಲ್ಲಿ ನಿಮಗೆ ಟೆಸ್ಟ್ ಕೂಡ ಮಾಡಲಾಗೋದ್ರಿಂದ ನಿಮ್ಮ ಒಂದು ಕ್ಲಾಸಸ್, ನಿಮ್ಮ ನಾಲೆಡ್ಜ್ ಏನಾಗ್ತಾ ಹೋಗ್ತದೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ದೆನ್ ಇಲ್ಲಿ ಈ ಕೋಚಿಂಗ್ ಫೀಸ್ ಎಷ್ಟು ಅಂತ ಬಹಳ ಜನ ಕೇಳಿದ್ರು. ಸೊ ಆಕ್ಚುಲಿ ನಾವು ಇದನ್ನ ಪ್ರತಿ ಮಂತಿಗೆ 500 rupees ಮಾಡ್ಬೇಕಂತ ಮಾಡಿದ್ವಿ. ಬಹಳಷ್ಟು ಜನ ಇಲ್ಲಿ ಜಾಯಿನ್ ಆಗ್ತಕ್ಕಂಥವ್ರು ಎಲ್ಲರೂ ಸಹ ನಾನು ಅವಾಗಲೇ ಹೇಳಿದೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳೇ ಈ ಒಂದು ಪರೀಕ್ಷೆ ತಗೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸೊ ಅಂಥವ್ರು ಯಾರು NMMS ಎಕ್ಸಾಮ್ಗೆ ಜಾಯಿನ್ ಆಗ್ತಾರೋ ಅವರಿಗೆ ನಾವು ಇಲ್ಲಿ ತಗೋತಾ ಇರ್ತಕ್ಕಂಥದ್ದು 250 ರೂಪಾಯಿ ಫೀಸ್ ಮಾತ್ರ. ಯಾಕೆ ಅಂತಂದ್ರೆ ಈ ಒಂದು ನಾವು ಈಗೇನ್ ಮಾಡ್ತಾ ಇದೀವೋ ಈ ಇದನ್ನ ಕೋಚಿಂಗ್ ಅನ್ನ ಇದರ ಖರ್ಚು ವೆಚ್ಚಕ್ಕೋಸ್ಕರ ಅಷ್ಟೇ ತಗೋತಾರೆ. ನಿಮ್ಮ ಹತ್ರ ಫೀಸ್ ಅಂತ ಯಾವುದೇ ಕಾರಣಕ್ಕೂ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. 1 ತಿಂಗಳಿಗೆ ನಿಮ್ಗೆ 250 ರೂಪಾಯಿ ಫೀಸ್ ಇರ್ತದೆ. ಹಾಗಾಗಿ ನೀವು 250 ರೂಪಾಯಿ ಫೀಸ್ ಅನ್ನ, ಇದು ಫೀಸ್ ಪೇ ಮಾಡ್ತಕ್ಕಂಥದ್ದು ಆನ್ಲೈನ್ ಅಲ್ಲೇ ಇರ್ತದೆ. ಹಾಗಾಗಿ ನೀವು ಆನ್ಲೈನ್ ಅಲ್ಲಿ ಇದನ್ನ ಫೀ ಪೇಮನ್ನ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಇದು ಕೋಚಿಂಗ್ ಅವಧಿ ಎಷ್ಟಿರ್ತದಪ್ಪ ಅಂದ್ರೆ ಸುಮಾರು 6 ತಿಂಗಳ ತನಕ. ಜುಲೈನಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಡಿಸೆಂಬರ್ ತನಕನೂ ಸಹ ಕೋಚಿಂಗ್ ಇರ್ತದೆ. ಟೈಮಿಂಗ್ಸು ಸಂಜೆ 8 ರಿಂದ 9. ಸರ್ ಯಾಕೆ ಈ ಟೈಮಿಂಗ್ಸ್ ಇಟ್ಟಿದ್ದೀರಾ 8 ರಿಂದ 9 ಅಂತಂದ್ರೆ, ನಿಮಗೆ ಮೊಬೈಲ್ ಬೇಕು ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದ್ರೆ, ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮೊಬೈಲ್ ನಿಮಗೆ ಸಿಗ್ತಕ್ಕಂಥದ್ದು ನಿಮ್ಮ ಪೇರೆಂಟ್ಸು ಮನೆಗೆ ಬಂದ ಮೇಲೆನೆ. ಹಾಗಾಗಿ ಕೆಲವು ಸಲ ಪೇರೆಂಟ್ಸ್ 6 ಗಂಟೆಗೆ ಬರ್ಬೋದು, 7 ಗಂಟೆಗೆ ಬರ್ಬೋದು, 8 ಗಂಟೆ ತನಕ ಕೂಡ ಆಗ್ಬೋದು. ಹಾಗಾಗಿ ಮೊಬೈಲ್ ಅವೈಲಬಲ್ ಆಗಬೇಕು ಅಂತಂದ್ರೆ ನಿಮಗೆ 8 ಗಂಟೆಗೆ ಮೊಬೈಲ್ ಸಿಗ್ತಕ್ಕಂಥದ್ದು. ಹಾಗಾಗಿ 8 ರಿಂದ 9ರವರೆಗೆ ನಿಮಗೆ ಕೋಚಿಂಗ್ ಟೈಮಿಂಗ್ಸ್ ಅನ್ನ ಇಡಲಾಗಿದೆ. ಜೊತೆಗೆ ನೀವು ಕೆಲವರು ಸ್ಕೂಲಿಂದ ಬರೋದೇ ಲೇಟ್ ಆಗ್ತದೆ, 7 ಗಂಟೆ 7:30 ತನಕ, ದೂರ ಸ್ಕೂಲ್ ಇರೋರು ಲೇಟ್ ಆಗ್ತದೆ. ಸೊ ಹಾಗಾಗಿ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ 8 ರಿಂದ 9 ಗಂಟೆ ತನಕ ಕ್ಲಾಸ್ ಅನ್ನ ಇಡಲಾಗಿದೆ. ಜಾಯ್ನಿಂಗ್ ಟೈಮು 7:45 to 8 ಒಳಗಡೆ ಜಾಯಿನ್ ಆಗಬೇಕು. 8 ರಿಂದ 9ಕ್ಕೆ ಕ್ಲಾಸಸ್ ನಡೀತದೆ.
ಇನ್ನು ಇದು ಕಂಪ್ಲೀಟ್ಲಿ ಆನ್ಲೈನ್, ಇಲ್ಲಿ ಯಾವುದೇ ಆಫ್ಲೈನ್ ಕ್ಲಾಸಸ್ ಇರಲ್ಲ, ಆನ್ಲೈನ್ ಕ್ಲಾಸೇ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಸಹ ಕೋಚಿಂಗ್ ಅನ್ನ ನಿಮಗೆ ಹೇಳ್ಕೊಡ್ಲಾಗ್ತದೆ. ಮೆಂಟಲ್ ಎಬಿಲಿಟಿ ಅಂತೂ ಕಂಪ್ಲೀಟ್ಲಿ ಎರಡಕ್ಕೂ ಒಂದೇ ಇರ್ತದೆ, ಅಲ್ಲಿ ಪ್ರಾಬ್ಲಮ್ಸ್ ಅಷ್ಟೇ ಬರ್ತದೆ. ವರ್ಡ್ ಪ್ರಾಬ್ಲಮ್ಸ್ ಏನಾರು ಬಂದ್ರೆ ಮಾತ್ರ ಕನ್ನಡ ಅಂಡ್ ಇಂಗ್ಲಿಷ್ ಎರಡರಲ್ಲೂ ಸಹ ಹೇಳಲಾಗ್ತದೆ, ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡಲಾಗ್ತದೆ. ನಿಮಗೆ ನನಗೆ ಒಂದಿಬ್ರು ಮೂರು ಜನ ಫೋನ್ ಮಾಡಿದ್ರು, ಸರ್ ಇಂಗ್ಲಿಷ್ ಮೀಡಿಯಂ ಹೇಗೆ ಮಾಡ್ತೀರಿ, ಕನ್ನಡ ಮೀಡಿಯಂ ಹೇಗೆ ಮಾಡ್ತೀರಿ ಅಂತ. ಕಂಪ್ಲೀಟ್ಲಿ ನಿಮಗೂ ಎರಡೂ ಕದರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗ್ತದೆ. ಅಂಡ್ ದೆನ್ ಸೈನ್ಸ್ ಇದ್ದಾಗಲೂ ಸಹ ನಿಮಗೆ ಎರಡು ಕನ್ನಡ ಅಂಡ್ ಇಂಗ್ಲಿಷ್ ಬೇರೆ ಬೇರೆನೆ ನಿಮಗೆ ಅವಾಗಲೇ ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಸೈನ್ಸು, ಸೋಷಿಯಲ್ಲು, ಮ್ಯಾಥ್ಸು ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತದೆ. ನಿಮ್ಗೆ ಏನೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೂ ಸಹ ಈಗ ನಾನು ನಿಮಗೆ ಮೈಕನ್ನು ಮ್ಯೂಟ್ ಮಾಡಿದ್ದೀನಿ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಆದರೆ ಕ್ಲಾಸ್ ನಡಿಬೇಕಾದ್ರೆ ಯಾವಾಗಲೂ ಮೈಕ್ ಓಪನ್ ಇರ್ತದೆ, ನೀವು ಯಾವಾಗ ಬೇಕಾದರೂ ಸಹ ಕ್ವಶನ್ ಅನ್ನ ವಾಪಸ್ ಕ್ವಶನ್ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ನಾನು ಜಸ್ಟ್ ಇಲ್ಲಿ ನಾವು ಹೇಳ್ತಾ ಹೋಗೋದು ನೀವು ಕೇಳ್ತಾ ಹೋಗೋದು ಇರೋದಿಲ್ಲ. ಕ್ವಶನ್ ಅನ್ನ ಬೋರ್ಡ್ ಮೇಲೆ ಹಾಕ್ತೀವಿ, ಅದನ್ನ ನೀವೇ ಸಾಲ್ವ್ ಮಾಡೋಕೆ ಟ್ರೈ ಮಾಡಬೇಕು. ಬರಲಿಲ್ಲ ಅಂದಾಗ ನಾವೇ ಹೇಳ್ಕೊಡ್ತೀವಿ, ಫಸ್ಟ್ ಟೈಮ್ ಹೇಳ್ಕೊಡ್ತೀವಿ ಈ ತರ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ಜಸ್ಟ್ ನೀವು ಕ್ಲಾಸ್ ರೂಮ್ ಅಲ್ಲಿ ಹೆಂಗೆ ನಿಮ್ಮ ಟೀಚರ್ ಜೊತೆ ಇಂಟ್ರಾಕ್ಷನ್ ಇರ್ತಿರೋ, ಇಲ್ಲಿಯೂ ಸಹ ಇಂಟ್ರಾಕ್ಷನ್ ಇರ್ತದೆ. ನೀವು ಕ್ವಶನ್ ಕೇಳ್ಬೋದು, ನಿಮ್ಮ ಆನ್ಸರ್ ಹೇಳ್ಬೋದು, ನಾವು ನಿಮ್ಮ ಜೊತೆ ಮಾತಾಡ್ಕೊಂತಾನೆ ನಿಮಗೆ ಕ್ಲಾಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ಕೋಚಿಂಗ್ ವಿಷಯಗಳು ಯಾವ್ದಪ್ಪ ಅಂದ್ರೆ, ಒಂದು ಮೆಂಟಲ್ ಎಬಿಲಿಟಿ, ಸೊ ಸೆಕೆಂಡ್ ಒನ್ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಇದಿಷ್ಟು ಇರ್ತದೆ. ಇನ್ ಫೀಸ್ ಬಗ್ಗೆ ಹೇಳಿದ್ದೀನಿ. ಸೊ 12th ಇಂದ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಈಗ ನಿಮಗೆ ಒಂದು 5 days ವರೆಗೆ ಫ್ರೀ ಕ್ಲಾಸಸ್ ಇರ್ತದೆ, ಯಾರು ಬೇಕಾದರೂ ಜಾಯಿನ್ ಆಗ್ಬೋದು. 12ರಿಂದ ಇವತ್ತಿಂದ 13, 14, 15, 16, 17 ಅಲ್ಲಿವರೆಗೆ ನಿಮಗೆ ಫ್ರೀ ಕ್ಲಾಸಸ್ ಇರ್ತದೆ. 17th ಆನ್ವರ್ಡ್ಸ್, 17ನೇ ತಾರೀಕಿನ ನಂತರ ಯಾರು ಅಷ್ಟರೊಳಗಡೆ 17ನೇ ತಾರೀಕು ಒಳಗಡೆ ಫೀಸ್ ಕಟ್ಟಿ ಎಲ್ಲ ಜಾಯಿನ್ ಆಗಿರ್ತಿರೋ ಅಂಥವ್ರಿಗೆ ಮಾತ್ರ ಕ್ಲಾಸ್ಗೆ ಜಾಯ್ನಿಂಗ್ ಇರ್ತದೆ. ಪ್ರತಿ ದಿವಸ ಇದೇ ಟೈಮಿಂಗ್ಸು 8ರಿಂದ 9ಕ್ಕೆ ಕ್ಲಾಸ್ ಇರ್ತದೆ. ಅದು ಡೆಮೋ ಕ್ಲಾಸ್ ಇರ್ಬೋದು, ರೆಗ್ಯುಲರ್ ಕ್ಲಾಸ್ ಇರ್ಬೋದು. ರೆಗ್ಯುಲರ್ ಕ್ಲಾಸು 18ರಿಂದ ಸ್ಟಾರ್ಟ್ ಆಗ್ತದೆ, ಅದು ಸಹ ಸೇಮ್ ಟೈಮಿಂಗ್ಸೇ ಇರ್ತದೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಡಿಸ್ಕಷನ್ಗೆ ಟೈಮ್ ಬೇಕು ಅಂದರೆ 9 ಗಂಟೆ ನಂತರ ಒಂದು 15 minutes ಕೂಡ ಇರ್ತದೆ. ಅದಾವಾಗಲೂ ಕೂಡ ನೀವು ಡಿಸ್ಕಷನ್ ಅನ್ನು ಮಾಡಿ ಕೇಳ್ಕೋಬಹುದು. ನಿಮಗೆ ಕ್ಲಾಸ್ ಮಧ್ಯದಲ್ಲೇ ಮಾತಾಡೋಕ್ಕೆ ಅವಕಾಶ ಕೊಡೋದ್ರಿಂದ ನಿಮಗೆ ಯಾವಾಗ ಬೇಕಾದರೂ ನಿಮ್ಮ ಡೌಟ್ಸ್ ಏನಿದ್ರು ಕೇಳ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಹಾಗಾಗಿ ಇದು ಬೇಸಿಕ್ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಜೊತೆಗೆ ನಿಮಗೆ ಮೆಂಟಲ್ ಎಬಿಲಿಟಿನೂ ಸಹ ಇಲ್ಲಿ ಒಂದು ಕೋಚಿಂಗ್ ಅನ್ನ ನಿಮಗೆ ಮಾಡಿಕೊಡ್ಲಾಗ್ತದೆ. ಸೊ ನೋಡ್ರಿ, ಇದನ್ನ ನಾನು ನಿಮಗೆ ಮೆಸೇಜ್ ಜೊತೆ ಕಳಿಸಿದ್ದೆ. ಇವರು ಇಷ್ಟು ಜನ ನಾವು ಲಾಸ್ಟ್ ಟೈಮು ಟಾಪರ್ಸ್ ಇವರು ಬಂದಂಥವರಲ್ಲಿ ನೋಡಿ, ಫಸ್ಟ್ 190 ಸ್ಕೋರ್ ಮಾಡಿ ಈ ಸ್ಟೂಡೆಂಟು ಧಾರವಾಡ ಡಿಸ್ಟಿಕ್ಕಿಗೆ ಫಸ್ಟ್. ಫರ್ಮಿನ್ ಬಾಡಂಗಡೆಯಿಂದ ಧಾರವಾಡ ಡಿಸ್ಟಿಕ್ಕಿಗೆ ಫಸ್ಟ್. ಇವರು ಮಧುಗಿರಿಗೆ ಸೆಕೆಂಡ್ ರ್ಯಾಂಕ್. ಸೊ ಉಳಿದವರೆಲ್ಲರೂ ಸಹ 79, 75, 73, 72 ಇಷ್ಟೆಲ್ಲ ಸ್ಕೋರ್ ಮಾಡಿ ಇವರೆಲ್ಲರೂ ಸಹ ಸೆಲೆಕ್ಟ್ ಆಗಿ ಇವರು ಆಲ್ರೆಡಿ ಸ್ಕಾಲರ್ಶಿಪ್ಗೆ ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಡೀಟೇಲ್ಸ್ ಅನ್ನ ಗೂಗಲ್ ಫಾರಂ ಕೂಡ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಬೋದು, ಅಥವಾ ಫೋನ್ ಮಾಡಿ ಕೂಡ ನಿಮ್ಮ ಡೀಟೇಲ್ಸ್ ಕೊಡ್ಬೋದು, ಅಥವಾ ನನ್ನ ನಂಬರ್ ಇದೆ, ನನ್ನ ನಂಬರ್ಗೆ ವಾಟ್ಸಾಪ್ ಕೂಡ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ಬೋದು. ನೀವು ಡೀಟೇಲ್ಸ್ ಅನ್ನ ಫಸ್ಟ್ ನಿಮ್ಮ ನೇಮ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂತಂದ್ರೆ ಆಮೇಲೆ ನೀವು ಫೀ ಯಾವ ರೀತಿ ಪೇ ಮಾಡಬೇಕು, ಕ್ಲಾಸ್ಗೆ ಯಾವ ರೀತಿ ಜಾಯಿನ್ ಆಗಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಕ್ಲಾಸ್ಗೆ ಜಾಯಿನ್ ಆಗ್ಬೇಕಾದ್ರೆ, ಇವೆಲ್ಲವನ್ನೂ ಸಹ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಲಾಗ್ತದೆ. ಅಂಡ್ ಆಲ್ಸೋ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೋಡ್ರಿ, ಕಳಿಸಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಸ್ಕ್ ಟು ಜಾಯಿನ್ ಅಂತ ಬರ್ತದೆ. ಆ ಆಸ್ಕ್ ಟು ಜಾಯಿನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡ ತಕ್ಷಣ ನೀವೇನಾಗ್ತೀರಿ, ಜಾಯಿನ್ ಆಗ್ತೀರಿ. ಇದು ಯಾರಿಗಾದ್ರೂ ಡೌಟ್ ಇದ್ರೆ, ಈಗ ಆಲ್ರೆಡಿ ನೀವು ಜಾಯಿನ್ ಆಗಿರೋದ್ರಿಂದ ಏನು ಸಹ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲರೂ ಜಾಯಿನ್ ಆಗಿರ್ತೀರಿ ಅಂತ ಅನ್ಕೋತೀನಿ. ಸೊ ಇದು ಇದುವರೆಗೆ ನಾನು ನಿಮಗೆ ಕೊಟ್ಟಂತಹ NMMS ಎಕ್ಸಾಮ್ ವರೆಗೆ. ಈಗ ನೋಡ್ರಿ, ನಿಮಗೆ ಕ್ಲಾಸಸ್ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಒಂದು 5 minutes ಅಲ್ಲಿ ನಿಮಗೆ ಒಂದೆರಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಯಾವ ರೀತಿ ಕ್ಲಾಸ್ ನಡೀಬಹುದು ಅನ್ನೋದನ್ನು ಒಂದು ಜಸ್ಟ್ ಡೆಮೋ ಕೊಡ್ತೇನೆ ನಿಮಗೆ. ಸೊ ಐ ಥಿಂಕ್ ನಿಮಗೀಗ ಬೋರ್ಡ್ ಕಾಣಿಸ್ತಾ ಇದೆ.
ಸೊ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ here I take one question, ಒಂದು ಜಸ್ಟ್ ಒಂದು ಸ್ಯಾಂಪಲ್ಗೆ ಒಂದು ಕ್ವಶನ್ ಅನ್ನು ತಗೋತಾ ಇದ್ದೀನಿ. 2, 3, 5, 7, 11 dash 17. So this is the question and options are there. ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಿದೆ ಅಂದ್ರೆ, ಆಪ್ಷನ್ ಎ 12 ಇದೆ, ಆಪ್ಷನ್ ಬಿ 13 ಇದೆ, ಆಪ್ಷನ್ ಸಿ 14 ಇದೆ, ಆಪ್ಷನ್ ಡಿ 15 ಇದೆ. ಸೊ ನೋಡಿ, ಯು ಹ್ಯಾವ್ ಟು ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೀವೇನ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. 2, 3, 5, 7, 11 ಡ್ಯಾಶ್ 17, 2, 3, 5, 7, 11 ಡ್ಯಾಶ್ 17. ಹಾಗಾದ್ರೆ ಇಲ್ಲಿ ಈ ಡ್ಯಾಶ್ ನಲ್ಲಿ ಯಾವ ಸಂಖ್ಯೆ ಬರುತ್ತೆ ಅದನ್ನ ಐಡೆಂಟಿಫೈ ಮಾಡಬೇಕು. ಯಾವ ಸಂಖ್ಯೆ ಬರ್ತದೆ ಇದನ್ನ ಹೆಂಗ್ ಐಡೆಂಟಿಫೈ ಮಾಡಬೇಕು? ಸೀರಿಯಲ್ ನಂಬರ್ಸು ಇಲ್ಲ, ಓನ್ಲಿ ಆಡ್ ನಂಬರ್ಸ್ ಇದೆಯಾ? ಆಡ್ ನಂಬರ್ಸ್ ಅನ್ನೋದಕ್ಕೆ ಇಲ್ಲೊಂದು ಈವನ್ ನಂಬರ್ಸ್ ಬಂದಿದೆ, ಇಲ್ಲೊಂದು ಸಮ ಸಂಖ್ಯೆ ಬಂದಿದೆ, ಎಲ್ಲವೂ ಬೆಸ ಸಂಖ್ಯೆಗಳಲ್ಲ. ಆದ್ರೆ ಇದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಎಸ್, ಆನ್ಸರ್ ಯಾರ ಕಳ್ಸಿದ್ರಿ? 13 ಅಂತ ಕಳ್ಸಿದ್ರಿ. ನೋಡೋಣ ಇದರಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂತ. ಓಕೆ, ಇದನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂದ್ರೆ, ನೋಡ್ರಿ ಇಲ್ಲಿ 2, 3, 5, 7, 11 ಇವೆಲ್ಲ ಎಂತಹ ಸಂಖ್ಯೆಗಳು? ಸೊ ಸಮ್ಮ 25 ಅಂತ ಆನ್ಸರ್ ಕಳಿಸಿದ್ರಿ, ಕೆಲವರು 15 ಕಳಿಸಿದ್ರಿ, ಕೆಲವರು 1, 14, 12 ಡಿಫರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಓಕೆ, ಬಹಳಷ್ಟು ಜನ ರಿಯಾಕ್ಷನ್ ಮಾಡಿದಿರಿ. ಕೆಲವರು 13 ಇದೆ ಆನ್ಸರು, ಕೆಲವರು 15 ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ, ನೋಡೋಣ, ನಾನು ಹೇಳ್ತೀನಿ ಇವಾಗ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ಹೇಳಿ. ಸೊ ಯು ಅಬ್ಸರ್ವ್ ದ ನಂಬರ್ಸ್, ಇಲ್ಲಿರ್ತಕ್ಕಂಥ ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡ್ರಿ. ಇವೆಲ್ಲ ಎಂತಹ ಸಂಖ್ಯೆಗಳು? ಸೊ ಇವೆಲ್ಲವೂ ಸಹ ದೀಸ್ ಆರ್ ಪ್ರೈಮ್ ನಂಬರ್ಸ್ ಅಂತ ಕರೀತೇವೆ. ಸೊ ಇವನ್ನ ನಾವು ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂದ್ರೆ, ಫಸ್ಟ್ ಇದ್ರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ನಾನು ಬೇಸಿಕ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀನಿ, ಇದೇನೆ. ಏನು, ವಾಟ್ ಆರ್ ಪ್ರೈಮ್ ನಂಬರ್ಸ್? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂದ್ರೆ, ಯಾವುದೇ ಒಂದು ನಂಬರು ಅದು ಆ ನಂಬರ್ ಇಂದ ಮತ್ತೆ 1 ಇಂದ ಬಿಟ್ಟು ಬೇರೆ ಸಂಖ್ಯೆಯಿಂದ ಅದು ಡಿವೈಡ್ ಆಗಬಾರ್ದು, ಬೇರೆ ಸಂಖ್ಯೆಯಿಂದ ಭಾಗ ಆಗಬಾರ್ದು, ಅಂತಹ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನಾವು ನಂಬರ್ಸ್ ಅನ್ನ ಕಂಟಿನ್ಯೂ ತಗೋತಾ ಹೋದ್ರೆ 1, 2, 3, 4, 5, 6 ಈ ನಂಬರ್ಸ್ ಅಲ್ಲಿ ನಮಗೆ ಪ್ರೈಮ್ ನಂಬರ್ಸ್ ಯಾವುದು ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದಾಗ, ನೋಡ್ರಿ 1 ಅನ್ನ ನಾವು ಇಲ್ಲಿ ತಗೊಳೋದಿಲ್ಲ, ಪ್ರೈಮ್ ನಂಬರ್ಸ್ಗೆ ಅದು ಸೂಟಬಲ್ ಆಗೋದಿಲ್ಲ. ಇನ್ನ 2 ತಗೊಂಡ್ರೆ 2 ಅನ್ನೋದು 2 ಟೇಬಲ್ ಮತ್ತೆ 1 ಟೇಬಲ್ ಅಲ್ಲಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಬರಲ್ಲ. 1ರ ಮಗ್ಗಿ ಮತ್ತು ಅದೇ ಮಗ್ಗಿ 2ರ ಮಗ್ಗಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಬರಲ್ಲ. ಹಾಗಾಗಿ ಪ್ರೈಮ್ ನಂಬರ್ 2 ಆಗುತ್ತೆ. ನೆಕ್ಸ್ಟ್ 3 ಕೂಡ 1ರ ಮಗ್ಗಿನಲ್ಲಿ ಬರ್ತದೆ, 3ರ ಮಗ್ಗಿನಲ್ಲಿ ಬರ್ತದೆ. 1 ಟೇಬಲ್ 3 ಟೇಬಲ್ ಅದು ಕೂಡ ಬರ್ತದೆ. ನೆಕ್ಸ್ಟ್ 4 ಅನ್ನೋದು 1 ಟೇಬಲ್ ಅಲ್ಲಿ ಬರ್ತದೆ, 2 ಟೇಬಲ್ ಅಲ್ಲಿ ಬರ್ತದೆ, 4 ಟೇಬಲ್ ಅಲ್ಲಿ ಬರ್ತದೆ. ಹಾಗಾಗಿ ಅದು 4 ಮತ್ತೆ 4 ಅಲ್ಲದೆ 2 ಟೇಬಲ್ ಅಲ್ಲಿ ಬರೋದ್ರಿಂದ ಇದನ್ನ ನಾವು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಲ್ಲ. ದಟ್ ಈಸ್ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 5 ಕೂಡ ಬರ್ತದೆ, ಯಾಕೆಂದ್ರೆ 1 and 5 ಇಂದ ಮಾತ್ರ ಡಿವೈಡ್ ಆಗುತ್ತದೆ. ನೆಕ್ಸ್ಟ್ 6 ನೋಡ್ರಿ 2 ಟೇಬಲ್ ಅಲ್ಲೂ ಬರುತ್ತೆ, 3 ಟೇಬಲ್ ಅಲ್ಲಿ ಬರುತ್ತೆ, 6 ಟೇಬಲ್ ಅಲ್ಲಿ ಬರುತ್ತೆ. ಹಾಗಾಗಿ 1 ಮತ್ತೆ 6 ಬಿಟ್ಟು ಬೇರೆ ಟೇಬಲ್ ಅಲ್ಲಿ ಬರೋದ್ರಿಂದ ಅದು ಬರೋದಿಲ್ಲ. 6 is not a prime number. ನೆಕ್ಸ್ಟ್ 7 ಕೂಡ ಒಂದು ಪ್ರೈಮ್ ನಂಬರ್, ಇದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 8 2 ಟೇಬಲ್ ಅಲ್ಲಿ 4 ಟೇಬಲ್ ಅಲ್ಲಿ ಬರುತ್ತೆ, 2ರ ಮಗ್ಗಿ 4ರ ಮಗ್ಗಿ ಬರುತ್ತೆ, ಅದು ಅಲ್ಲ. ಹಾಗಾಗಿ 8 ಕೂಡ ಅಲ್ಲ. ನೆಕ್ಸ್ಟ್ 9 ಕೂಡ ಅಲ್ಲ, 3 ಟೇಬಲ್ ಅಲ್ಲಿ ಬರುತ್ತೆ. 10 ಕೂಡ ಬರಲ್ಲ, ಅದು 2 ಟೇಬಲ್ ಅಲ್ಲಿ 5 ಟೇಬಲ್ ಅಲ್ಲಿ ಬರುತ್ತೆ. 11 ಯಾವ ಟೇಬಲ್ ಅಲ್ಲೂ ಬರಲ್ಲ. 11 is a prime number. ನೆಕ್ಸ್ಟ್ 12 ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ, 2ರ ಮಗ್ಗಿನಲ್ಲಿ ಮತ್ತೆ 6ರ ಮಗ್ಗಿನಲ್ಲಿ ಬರುತ್ತೆ. 13 ಯಾವ ಮಗ್ಗಿನಲ್ಲೂ ಬರೋದಿಲ್ಲ, 13. ನೆಕ್ಸ್ಟ್ 14 2 ಮತ್ತೆ 7ರ ಮಗ್ಗಿನಲ್ಲಿ ಬರುತ್ತೆ, ಅದು ಅಲ್ಲ. 15 3 and 5 ಟೇಬಲ್ ಅಲ್ಲಿ ಬರುತ್ತೆ, ಅದು ಸಹ ಅಲ್ಲ. 16 ಅದು 4 ಮತ್ತೆ 8 ಟೇಬಲ್ ಅಲ್ಲಿ ಬರುತ್ತೆ, ಅದು ಅಲ್ಲ. ನೆಕ್ಸ್ಟ್ 17
ನೋಡ್ರಿ 17 ಅನ್ನೋದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 18 ಬರಲ್ಲ, 19. ನೋಡ್ರಿ ಈ ತರ ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ತೀವಿ. ಇದಕ್ಕೆ ಮ್ಯಾಚ್ ಮಾಡಿ ನೋಡ್ರಿ, ಇಲ್ಲಿರೋವೆಲ್ಲ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್. ಸೊ ಹಾಗಾಗಿ 2 ಇಲ್ಲಿದೆ, ಓಕೆ, 3 ಇದೆ, ಓಕೆ, 5 ಇದೆ, ಓಕೆ, 7 ಇದೆ, ಓಕೆ, 11 ಇದೆ, ಓಕೆ. ಇಲ್ಲಿ ಇರಬೇಕಾಗಿರೋದು 13 ಇದೆ, ಮತ್ತೆ 17 ಇದೆ. ಸೊ ದಿಸ್ ಈಸ್ ದ ಸೀರೀಸ್ ಆಫ್ ನಂಬರ್ಸ್. ಇದನ್ನ ನಾವು ಸಂಖ್ಯಾ ಶ್ರೇಣಿ ಅಂತ ಕರಿತೇವೆ. ಈ ಸಂಖ್ಯಾ ಶ್ರೇಣಿಯಲ್ಲಿ ನಮಗೆ ಬರ್ಬೇಕಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ, 13 ಅಂತಕ್ಕಂಥದ್ದು ಉತ್ತರ ಇರ್ತದೆ. ಸೊ ಈ ತರ ನಾವು ಈ ಸಂಖ್ಯಾ ಶ್ರೇಣಿ, ಈ ಸಂಖ್ಯೆ ಎಂತಹ ಸಂಖ್ಯೆಗಳು ಅನ್ನೋದನ್ನ ಗುರುತಿಸಬೇಕು. ಅದರಲ್ಲಿ ನೆಕ್ಸ್ಟ್ ಸೀರೀಸ್ ಯಾವ್ದು ಬರ್ತದೆ ಅನ್ನೋದನ್ನ ನೋಡಿ ಆನ್ಸರ್ನ ಬರೀಬೇಕು. ಸೊ ದೇರ್ಫೋರ್ ದೀಸ್ ಆರ್ ದ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳ ಶ್ರೇಣಿಗಳು. ಸೊ ಈ ರೀತಿನಲ್ಲಿ ಸಂಖ್ಯಾ ಶ್ರೇಣಿಯಲ್ಲೇ ಬೇರೆ ಬೇರೆ ರೀತಿಯ ಸಂಖ್ಯೆಗಳು ಬರ್ತವೆ. ನೋಡ್ರಿ, ಇದರಲ್ಲಿ ನಿಮಗೆ ವರ್ಗ ಸಂಖ್ಯೆ ಬರ್ತದೆ, ಘನ ಸಂಖ್ಯೆ ಬರ್ತದೆ. ವರ್ಗ ಸಂಖ್ಯೆ ಅಂದ್ರೆ ಏನು ಅಂತಂದ್ರೆ ಒಂದ್ ಸಂಖ್ಯೆನ 2 ಸಲ ಗುಣಿಸಿದ್ರೆ ಅದೇ ವರ್ಗ ಸಂಖ್ಯೆ. ಈಗ ಫಾರ್ ಎಕ್ಸಾಂಪಲ್ ವರ್ಗ ಸಂಖ್ಯೆ ಅಂದ್ರೆ 1 × 1 ಗುಣಿಸಿದ್ರೆ 1 ಬರ್ತದೆ, 2 × 2 ಗುಣಿಸಿದ್ರೆ 4 ಬರ್ತದೆ, 3 × 3 ಗುಣಿಸಿದ್ರೆ 9 ಬರ್ತದೆ. ನೋಡ್ರಿ, ಇವು ವರ್ಗ ಸಂಖ್ಯೆಗಳು. 1, 4, 9, 16 ಯಾವುದೋ ಒಂದು ಡ್ಯಾಶ್ ಕೊಟ್ಬಿಟ್ಟು ನೆಕ್ಸ್ಟ್ 36, 49 ಹಿಂಗ್ ಕೊಟ್ಬಿಡ್ತಾರೆ. ಇಲ್ಲಿಗೆ ಯಾವ್ದು ಬರ್ಬೇಕು ನಂಬರ್? ನೋಡ್ರಿ, ಇವೆಲ್ಲ ವರ್ಗ ಸಂಖ್ಯೆಗಳು. ಇವು ಮೊದಲೇ ಗೊತ್ತಿರ್ಬೇಕು ನಿಮ್ಗೆ. ಆವಾಗ ಅಲ್ಲಿ ಎಕ್ಸಾಮ್ ಅಲ್ಲಿ ಹೋದಾಗ 1 × 1, 2 × 2, 3 × 3 ಅಂತ ಫೈಂಡ್ ಔಟ್ ಮಾಡಬಾರ್ದು. ಮೊದಲೇ ಗೊತ್ತಿರ್ಬೇಕು ನಿಮ್ಗೆ ವರ್ಗ ಸಂಖ್ಯೆಗಳು. ನೋಡಿದ ತಕ್ಷಣ ಓ ದೀಸ್ ಆರ್ ದ ಸ್ಕ್ವಯರ್ ನಂಬರ್ಸ್, ಇವು ವರ್ಗ ಸಂಖ್ಯೆ. ಹಾಗಾದ್ರೆ ಇಲ್ಲಿಗೆ ಎಷ್ಟು ಬರಬೇಕು ಪಟ್ ಅಂತ ಆನ್ಸರ್ ಗುರ್ಸ್ಬೇಕು. ಜಸ್ಟ್ ಒಂದು 10 ಸೆಕೆಂಡ್ಸ್ ಅಲ್ಲಿ ಅಷ್ಟೇ. ನೋಡಿ, ಇದು 1 ನ ಸ್ಕ್ವಯರ್, 1 × 1 ಅಂದ್ರೆ 1 ಬರ್ತದೆ. ಇದು 2ರ ವರ್ಗ 2 ಸ್ಕ್ವಯರ್, 2 × 2 ಅಂದ್ರೆ 4 ಬರ್ತದೆ. ಇದು 3ರ ವರ್ಗ 3 × 3 ಅಂದ್ರೆ 9. ಇದನ್ನ ಸ್ಕ್ವಯರ್ ನಂಬರ್ ಅಂತ ಕರಿತೀವಿ. ಹೌದಾ? ನಿಮ್ಗೆ ಆಲ್ರೆಡಿ 8th ಸಿಲೆಬಸ್ ಅಲ್ಲಿ ಕೂಡ ಬಂದಿದೆ, 7th ಅಲ್ಲಿ ಕೂಡ ಬಂದಿರಬಹುದು. ನೆಕ್ಸ್ಟ್ 4 × 4 16. ನೆಕ್ಸ್ಟ್ ಇಲ್ಲಿ ಇಲ್ಲ, ಇದು 6 × 6 36. ನೋಡ್ರಿ, ಇದು 1 ಗೆ ಸ್ಕ್ವಯರ್, ಇದು 2 ಗೆ ಸ್ಕ್ವಯರ್, ಇದು 3 ಗೆ ಸ್ಕ್ವಯರ್, ಇದು 4 ಗೆ ಸ್ಕ್ವಯರ್, ಇದು 6 ನ ಸ್ಕ್ವಯರ್, ಇದು 7 ನ ಸ್ಕ್ವಯರ್. ಮಿಸ್ ಆಗಿದ್ ಯಾವುದು? 5 ನ ಸ್ಕ್ವಯರ್. ಹಾಗಾದ್ರೆ 5 5 ಎಷ್ಟು ಬರುತ್ತೆ? 25 ಬರುತ್ತೆ. 25 ಇಸ್ ದ ಆನ್ಸರ್. ಈ ತರ ಇರ್ತದೆ ಸೀರೀಸ್ ಆಫ್ ನಂಬರ್ಸ್. ಬೇರೆ ಬೇರೆ ಟೈಪ್ ಇರ್ತದೆ. ಇದು ನಾನು ಈಸಿ ಇರೋ ಕ್ವಶನ್ಸ್ ತಗೊಂಡಿದ್ದೀನಿ. ಸಮ್ ಅಡಿಷನ್ಸ್ ಇರ್ತದೆ, ಎರಡೆರಡನ್ನ ಆಡ್ ಮಾಡ್ಕೊಂತ ಹೋಗಿರ್ತಾರೆ. ನೋಡ್ರಿ, ಜಸ್ಟ್ ಒಂದು ಸಿಂಪಲ್ ಕ್ವಶನ್ ಕೊಡ್ತೀನಿ ನಾನು. ಇನ್ನೊಂದು ನೋಡೋಣ, ಐಡೆಂಟಿಫೈ ಮಾಡ್ತೀರಾ ಅಂತೇಳಿ. ನೋಡಿ, ಇಲ್ಲಿರೋ ನಂಬರ್ನ ಐಡೆಂಟಿಫೈ ಮಾಡಬೇಕು. 1 ಇದೆ, 3 ಇದೆ, 6 ಇದೆ, 10 ಇದೆ, 15 ಇದೆ, 21 ಇದೆ, ಅಂಡ್ ದೆನ್ ಡ್ಯಾಶ್ ಇದೆ, 36 ಇದೆ. ಎಂತ ನಂಬರ್ಸ್ ಇದು? ಏನು ಆಡ್ ನಂಬರ್ಸಾ, ಈವನ್ ನಂಬರ್ಸಾ? ನೋಡ್ರಿ, ಬೋರ್ಡ್ ಕಾಣಿಸ್ತಾ ಇಲ್ಲ ಅಂತ ಯಾರೋ ಹೇಳ್ತಾ ಇದೀರಿ. ಬೋರ್ಡ್ ಕಾಣಿಸ್ತಿಲ್ಲ ಅಂದ್ರೆ ನಿಮಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತ. ನಿಮ್ಮ ಮನೆಯಲ್ಲಿ ಎಲ್ಲಿ ಇಂಟರ್ನೆಟ್ ಕ್ಲೀನ್ ಆಗಿ ಸಿಗ್ತದೋ ಅಲ್ಲಿ ನೀವು ಕುತ್ಕೋಬೇಕು. ಯಾಕೆಂದ್ರೆ ಬೋರ್ಡ್ ನನ್ನ ಕಡೆಯಿಂದ ಬೋರ್ಡ್ ಕಾಣ್ಲಿಕ್ಕೆ ನೋ ಪ್ರಾಬ್ಲಮ್. ಓಕೆ, ಈ ಕ್ವಶನ್ ಬರೋಣ. 1 3 6 10 15 21 and 36 ಯಾವ ನಂಬರ್ಸ್ ಇದು? ಯಾರೋ 25 ಹಾಕಿದಿರಿ, ನೋಡೋಣ ಆನ್ಸರ್ ಬರುತ್ತಾ ಅಂತ ಹೇಳಿ. ನೋಡ್ರಿ, ಬೋರ್ಡ್ ಅರ್ಧ ಕಾಣಿಸ್ತಾ ಇದೆ ಅಂತ ಯಾರೋ ಮೆಸೇಜ್ ಮಾಡಿದಿರಿ. ನೀವು ಮೊಬೈಲ್ ಅನ್ನ ಹಿಂಗ್ ಇಟ್ಕೊಂಡ್ರೆ ಅರ್ಧ ಕಾಣುತ್ತೆ. ಮೊಬೈಲ್ ಅನ್ನ ಹಿಂಗ್ ತಿರುಗಿಸಿಟ್ಕೋಬೇಕು, ಆವಾಗ ಮಾತ್ರ ಫುಲ್ ಕಾಣುತ್ತೆ. ನೀವು ಹಿಂಗ್ ಮೊಬೈಲ್ ಇಟ್ಕೊಂಡು ಅರ್ಧ ಬೋರ್ಡ್ ಕಾಣಿಸ್ತಾ ಇದೆ ಅಂತಂದ್ರೆ ಖಂಡಿತ ಕಾಣಲ್ಲ. ಮೊಬೈಲ್ ಅನ್ನ ಈ ತರ ತಿರುಗಿಸಿಟ್ಕೋಬೇಕು. ಓಕೆ, ನೋಡಿ ಇಲ್ಲಿ ಇದನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು. 1 ಗಿಂತ 3 ಎಷ್ಟು ಇನ್ಕ್ರೀಸ್ ಆಗಿದೆ? ಜಾಸ್ತಿ ಆಗಿದೆ. 2 ಜಾಸ್ತಿ ಆಗಿದೆ, 2 ನ ಆಡ್ ಮಾಡಿದ್ದಾರೆ. 3 ಗಿಂತ 6 ಎಷ್ಟು ಆಡ್ ಮಾಡಿದ್ದಾರೆ? 3 ಗೆ 3 ಅನ್ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ 6 ಗೆ ಎಷ್ಟನ್ನ ಆಡ್ ಮಾಡಿದ್ದಾರೆ? 4 ಅನ್ನ ಆಡ್ ಮಾಡಿದ್ದಾರೆ, 4 ಅನ್ನ ಕೂಡಿಸಿದ್ದಾರೆ. 10 ಗೆ 5 ಅನ್ನ ಕೂಡಿಸಿದ್ದಾರೆ. 15 ಗೆ 6 ಅನ್ನ ಕೂಡಿಸಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕು? ಎಷ್ಟು ಆಡ್ ಮಾಡಬೇಕು? ಎಸ್,
ನೋಡ್ರಿ ಇಲ್ಲಿ 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು. ನೆಕ್ಸ್ಟ್ 7 ಅನ್ನ ಆಡ್ ಮಾಡಿ ಇಲ್ಲಿ ಬರೀಬೇಕು. 21 ಗೆ 7 ಅನ್ನ ಆಡ್ ಮಾಡಬೇಕು. 21 ಗೆ 7 ಅನ್ನ ಆಡ್ ಮಾಡಿದ್ರೆ 28 ಬರ್ತದೆ. ನೆಕ್ಸ್ಟ್ 28 ಗೆ ಎಷ್ಟು ಆಡ್ ಮಾಡಬೇಕು? 8 ಅನ್ನ ಆಡ್ ಮಾಡಿದ್ರೆ 36 ಬರ್ತದೆ. ಈ ತರ ಎಲ್ಲ ಕ್ವಶನ್ಸ್ ಇರ್ತದೆ. ಇಲ್ಲಿ ಒಂದ್ಸಲ ಕೂಡಿಸಿದೀವಿ, ನೆಕ್ಸ್ಟ್ ಕಳೆಯೋದು ಕೊಟ್ಟಿರ್ತಾರೆ. ಸಮಟೈಮ್ಸ್ ಇನ್ನು ಡಿಕ್ರೀಸ್ ಆಗ್ತಾ ಹೋಗ್ತಾರೆ. ಒಂದೊಂದ್ಸಲ ಏನ್ ಮಾಡ್ತಾರೆ, ಒಂದ್ ನಂಬರ್ನ ಕೂಡಿಸ್ತಾರೆ, ಒಂದ್ ನಂಬರ್ನ ಕಳೀತಾರೆ, ಒಂದ್ ನಂಬರ್ನ ಕೂಡಿಸ್ತಾರೆ, ಮತ್ತೊಂದ್ ನಂಬರ್ನ ಕಳೀತಾರೆ. ಈ ತರ ಆಲ್ಟರ್ನೇಟ್ ಇರ್ತದೆ. ಹಾಗಾಗಿ ಈ ನಂಬರ್ ಆಫ್ ಸೀರೀಸ್ ಅಲ್ಲಿ ಇಂಥದೇ ನಂಬರ್ ಸೀರೀಸ್ ಹಿಂಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ನಾವು ಎಲ್ಲ ರೀತಿನಲ್ಲಿ ಯೋಚನೆ ಮಾಡಬೇಕು. ಈ ಒಂದು ಸೀರೀಸ್ ಕೊಟ್ಟಿದ್ದಾರೆ, ಈ ಸೀರೀಸ್ ಅಲ್ಲಿ ಈ ತರ ಬರ್ಬೋದಾ, ಆಡ್ ಮಾಡಿದ್ರೆ ಬರ್ಬೋದಾ, ಸಬ್ಟ್ರಾಕ್ಟ್ ಮಾಡಿದ್ರೆ ಬರ್ಬೋದಾ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರ್ಬೋದಾ, ಕೂಡಿಸಿದ್ರೆ ಬರುತ್ತಾ, ಕಳೆದ್ರೆ ಬರುತ್ತಾ, ಗುಣಿಸಿದ್ರೆ ಬರುತ್ತಾ, ಭಾಗಿಸಿದ್ರೆ ಬರುತ್ತಾ, ಅಥವಾ ಅದೇನಾದ್ರೂ ಅವಿಭಾಜ್ಯ ಸಂಖ್ಯೆನಾ, ಅಥವಾ ಮಲ್ಟಿಪಲ್ ಸ್ಕ್ವಯರ್ ನಂಬರ್ ಕ್ಯೂಬ್ ನಂಬರ್, ಇವೆಲ್ಲ ಗೊತ್ತಿದ್ರೆ ಮಾತ್ರ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು. ಹಾಗಾಗಿ ನಿಮಗೆ ಕೋಚ್ ಮಾಡ್ತಕ್ಕಂಥದ್ದು ಇಂತಹ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಏನಿರುತ್ತೆ ಅದರಲ್ಲಿ ಟೆಕ್ನಿಕ್ ಏನಿರುತ್ತೆ ಅದರ ಬಗ್ಗೆನೇ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಟೆಕ್ನಿಕ್ಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಸ್ಕೂಲ್ ಕ್ವಶನ್ಸ್ ಅನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಕಾಂಪಿಟೇಟಿವ್ ಯಾವುದೇ ಎಕ್ಸಾಮ್ ಬಂದ್ರೂ ಸಹ ಅಟೆಂಡ್ ಮಾಡ್ಬೋದು. ಮುಂದೆ ನೀವು ಇನ್ನೂ ಸಹ PU ಮುಗಿಸ್ಕೊಂಡು ಯಾವುದೋ ಜಾಬ್ಗೋ ಅಥವಾ ಮತ್ತೊಂದಕ್ಕೋ ಒಂದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀರಿ, ಅಲ್ಲಿಯೂ ಸಹ ಈಗಂತೂ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕಾಂಪಿಟೇಟಿವ್ ಎಕ್ಸಾಮೇ. ಯಾವುದು ಜಾಬ್ ನಿಮ್ಮ ಕೈಗೆ ಹಂಗೆ ಸಿಗೋದಿಲ್ಲ. ಆ ಒಂದು ಜಾಬ್ ನಲ್ಲಿ ಅಟೆಂಡ್ ಮಾಡಬೇಕು ಅಂದ್ರೆ ಇಂಥ ಕ್ವಶನ್ಸೇ ಇರ್ತವೆ. ನೀವು ನೋಡ್ರಿ, ಯಾರು ಜಾಬ್ಗೋ ಅಪರ್ಚುನಿಟಿಗೆ ಹೋದವರು ಎಕ್ಸಾಮ್ ಬಂದಿದ್ರೆ ಇದೇ ತರ ಪ್ರಶ್ನೆಗಳೇ ಇರ್ತಾವ ಅವರಿಗೆ. ಹಾಗಾಗಿ ಅಂತಹ ಒಂದು ಜಾಬ್ ಅಪರ್ಚುನಿಟೀಸ್ ಎಕ್ಸಾಮ್ ಬರೀಲಿಕ್ಕೂ ಸಹ ಇದು ಯೂಸ್ ಆಗ್ತದೆ. ಇದು ಒಂದೇ ತರಕ್ಕೆ ಯೂಸ್ ಆಗೋದಿಲ್ಲ. ನಿಮ್ಮ ಎಕ್ಸಾಮ್ ನೀವು ಇಲ್ಲಿ ಕೋಚಿಂಗ್ ತಗೊಂತಕ್ಕಂಥದ್ದು ಎಲ್ಲಾ ಅಪರ್ಚುನಿಟೀಸು ಸಹ ನಿಮ್ಗೆ ಇರ್ತದೆ. ನಿಮ್ಮ ಕ್ಲಾಸ್ ರೂಮ್ ಇದರಲ್ಲೂ ಸಹ ನೀವೇನ್ ಮಾಡ್ಬೋದು, ನೀವು ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬಹುದು, ಚೆನ್ನಾಗಿ ಅರ್ಥ ಆಗ್ತದೆ. ಹಾಗಾಗಿ ನೀವು ಯಾರ್ಯಾರು ಜಾಯಿನ್ ಆಗ್ತಿರೋ ನಾಳೆಯಿಂದ ಕಂಟಿನ್ಯೂ ಜಾಯಿನ್ ಆಗಬೇಕು. 5 days ತನಕ ನಿಮಗೆ ಲಿಬರಲ್ ಇರ್ತದೆ. ಅದಾದ ನಂತರ ನಿಮಗೆ ರಿಸ್ಟ್ರಿಕ್ಷನ್ ಆಗ್ತದೆ. ಯಾರು ಕಂಪಲ್ಸರಿ ಜಾಯಿನ್ ಆಗಿ ನನಗೆ ಅಡ್ಮಿಷನ್ ಮಾಡ್ಕೊಂತಿರೋ ಅವರಿಗೆ ಮಾತ್ರ ಇಲ್ಲಿ ಜಾಯ್ನಿಂಗ್ ಇರ್ತದೆ, ಇಲ್ಲಾಂದ್ರೆ ಎಲ್ಲರಿಗೂ ಇರೋದಿಲ್ಲ. ಸೊ ದೇರ್ಫೋರ್ ಆದಷ್ಟು ಎಲ್ಲರೂ ಸಹ ಜಾಯಿನ್ ಆಗೋ ರೀತಿಯಲ್ಲಿ ನೀವು ಆಗ್ತೀರಾ ಅಂತ ಅನ್ಕೊಳ್ತಾ, ಇದೇ ರೀತಿ ಕ್ಲಾಸಸ್ ನಡೀತದೆ. ಜೊತೆಗೆ ಡಯಾಗ್ರಾಮ್ಸ್ ಇರ್ತದೆ. ಮತ್ತೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಲಾಸ್ಟ್ ಇಯರ್ ನೋಡ್ರಿ ಈ ತರ ಒಂದು ಬುಕ್ ಅನ್ನ ಕೊಟ್ಟಿದ್ರು, ಸ್ಪರ್ಧಾ ಯಶಸ್ಸು ಅಂತ ಹೇಳಿ. ಸೊ ಈ ತರ ಇದರಲ್ಲಿ ಎಲ್ಲಾ ರೀತಿಯ ಕ್ವಶನ್ಸ್ ಇರ್ತಕ್ಕಂಥದ್ದು. ಈ ನೋಡ್ರಿ ಇದರಲ್ಲಿ ಫಿಗರ್ಸ್ ಇದೆ. ಈ ಫಿಗರ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಮತ್ತೆ ನಂಬರ್ಸ್ ಲೈನ್ಸ್ ಅನ್ನ ಕ್ಯೂಬ್ಸ್ ಇರತಕ್ಕಂಥದ್ದು, ನಂಬರ್ಸ್ ಇರ್ತಕ್ಕಂಥದ್ದು, ಈ ಎಲ್ಲಾ ಕ್ವಶನ್ಸ್ ಈ ಬುಕ್ ನಿಮ್ಮ ಸ್ಕೂಲ್ಗೆ ಸಪ್ಲೈ ಆಗುತ್ತೆ. ಆಲ್ರೆಡಿ ಲಾಸ್ಟ್ ಇಯರ್ ನಿಮ್ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ನಿಮ್ ಸ್ಕೂಲಲ್ಲಿ ನಿಮ್ ಟೀಚರ್ಸ್ ಹತ್ರ ಕೇಳಿ ತಗೋಬಹುದು. ಇವನ್ನ ನೀವು ತಗೊಂಡು ಸ್ಟಡಿ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ರಿ, ಸ್ಪರ್ಧಾ ಯಶಸ್ಸು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಿದೆ. ಅದಕ್ಕಿಂತ ಬಿಫೋರ್ ದಟ್ ಇನ್ನೊಂದು ಬುಕ್ ಬಂದಿದೆ. ನಿಮ್ಮ ಸೀನಿಯರ್ಸ್ ಹತ್ರನೋ ಅಥವಾ ನಿಮ್ಮ ಸ್ಕೂಲಲ್ಲಿ ಈ ತರ ಸ್ಪರ್ಧಾ ಕಲಿ ಅಂತ ಒಂದು ಪುಸ್ತಕ ಇದೆ ನೋಡಿ. ಇವೆಲ್ಲ ಬುಕ್ಸ್ಗಳು ನಿಮ್ಮ ಶಾಲೆನಲ್ಲಿ ಈಗ ಆಲ್ರೆಡಿ ಅವೈಲಬಲ್ ಇದಾವೆ. ಇವನ್ನ ನೀವು ಸ್ಟಡಿ ಮಾಡ್ಬೋದು. ನೀವು ಬೇರೆ ಹೊರಗಡೆ ಅಂಗಡಿಯಿಂದ ಬುಕ್ಗಳನ್ನ ತರೋ ಅವಶ್ಯಕತೆ ಇಲ್ಲ. ಯಾರು ಸಹ ಇವನ್ನ ಬುಕ್ಸ್ ಅನ್ನ ಬರೆದಿಲ್ಲ. ಗೌರ್ಮೆಂಟ್ ಇಂದನೇ ನಿಮ್ಗೆ ಈ ವರ್ಷನೂ ಕೂಡ ಫ್ರೀ ಸಪ್ಲೈ ಕೊಡಬಹುದು. ಕೊಡ್ಲಿಲ್ಲ ಅಂದ್ರೂ ಲಾಸ್ಟ್ ಇಯರ್ ಇರ್ತಕ್ಕಂಥ ಇವೆರಡು ಬುಕ್ಸ್ ಗಳನ್ನ ನೀವು ಯೂಸ್ ಮಾಡ್ಕೋಬೇಕು. ನಿಮ್ಮ ಸ್ಕೂಲ್ಗಳಲ್ಲಿ ಇರ್ತದೆ ಅಥವಾ ನಿಮ್ಮ ಸೀನಿಯರ್ಸ್ ಹತ್ರ ಇರ್ತಾರೆ, ನಿಮ್ಮ ಸರ್ಗಳ ಹತ್ರ ಇರ್ತದೆ. ಅವನ್ನ ತಗೊಂಡು ನೀವು ಇದನ್ನ ಸ್ಟಡಿ ಮಾಡಬಹುದು. ಅದನ್ನ ಸ್ಟಡಿ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ನಿಮ್ಗೆ ಆ ಬುಕ್ಸ್ ಅಲ್ಲಿ ಇರ್ತಕ್ಕಂತಹ ಟೈಪ್ ಆಫ್ ಕ್ವಶನ್ಸ್ ಅನ್ನೇ ನಾನು ನಿಮ್ಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ನೀವು ಯಾರು ಜಾಯಿನ್ ಆಗ್ತಿರೋ ನನ್ನ ನಂಬರ್ ಗ್ರೂಪಲ್ಲಿ ಇದೆ. ಅಕಸ್ಮಾತ್ ಗ್ರೂಪಲ್ಲಿ ಇಲ್ಲ ಅಂದ್ರೆ ನಿಮಗೆ ಇಲ್ಲಿ ನಂಬರ್ನ ಕೊಡ್ತೇನೆ. ಆ ನಂಬರ್ಗೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ರೆ ನಿಮ್ಮ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ತೇನೆ. (861-824-8471) ಈ ನಂಬರ್ನ ಸೇವ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಅನ್ನ, ನಿಮ್ಮ ಹೆಸರು, ನೇಮ್ ಅನ್ನ ಕಳಿಸ್ಕೊಡ್ರಿ. ಅಂಡ್ ಆಲ್ಸೋ
ಸ್ಕೂಲ್ ನೇಮ್, ನಿಮ್ಮ ಸ್ಕೂಲ್ ನೇಮ್ ಯಾವುದಿದೆ, ಸ್ಕೂಲ್ ನೇಮು, ನಿಮ್ಮ ಊರು ಯಾವುದಿದೆ, ಪ್ಲೇಸ್ ಊರನ್ನು ಯಾವುದು, ಸೊ ನಿಮ್ಮ ಜಿಲ್ಲೆ ಯಾವುದು, ಡಿಸ್ಟಿಕ್, ಮತ್ತೆ ಫೋನ್ ನಂಬರ್. ಸೊ ಇವಿಷ್ಟನ್ನು ಸಹ ನೀವು ನನಗೆ ಕಳಿಸ್ಕೊಟ್ರೆ ನಾನು ಯಾರ್ಯಾರು ನೀವು ಜಾಯಿನ್ ಆಗ್ತಿರೋ ನಿಮಗೆ ಸಪ್ರೇಟ್ ಆಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡ್ತೀನಿ. ಯಾವಾಗ ಅಂದ್ರೆ ಈ 5 days ಆದ್ಮೇಲೆ ಕನ್ಫರ್ಮ್ ಆಗಿ ನೀವು ಯಾರ್ಯಾರು ಜಾಯಿನ್ ಆಗ್ತಿರೋ ಅವ್ರಿಗೆ ಬೇರೆ ಒಂದು ವಾಟ್ಸಪ್ ಗ್ರೂಪ್ ಇರ್ತದೆ. ಸೊ ಹಾಗಾಗಿ ನೀವು ಕಂಪ್ಲೀಟ್ ಆಗಿ ಜಾಯಿನ್ ಆಗ್ತೀನಿ ಅನ್ನೋಂಥವ್ರು ನನ್ನ ನಂಬರ್ಗೆ ನಿಮ್ಮ ಹೆಸರು ಡೀಟೇಲ್ಸ್ ಅನ್ನ ಮೆಸೇಜ್ ಮಾಡ್ರಿ, ನಾನು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಇದಕ್ಕಿಂತ ಫೋನ್ ಮಾಡಿ ಕೂಡ ಕೇಳ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಅನ್ನು ನಾನು ಹೇಳ್ತೇನೆ. ಸೊ ಇವತ್ತು ನಾನು ಯಾರಿಗೂ ಸಹ ಮಾತಾಡ್ಲಿಕ್ಕೆ ಆಪ್ಷನ್ ಕೊಡ್ತಾ ಇಲ್ಲ, ಯಾಕಂದ್ರೆ ಟೈಮ್ ಬಹಳ ಆಗೋಗಿದೆ. ಸೊ ನಾಳೆ ನಿಮಗೆ ಆಪ್ಷನ್ ಕೊಡ್ತೇನೆ, ನೀವೇನೇ ಡೌಟ್ ಇದ್ರೂ ಸಹ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಲಿಕ್ಕೆ ನಾಳೆ ನಿಮಗೆ ಆಪ್ಷನ್ ಇರ್ತದೆ. ಈಗ ಟೈಮ್ ಭಾಳ ಆಗಿರೋದ್ರಿಂದ ಮತ್ತೆ ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಭಾಳಷ್ಟು ಆಗ್ತದೆ, ನಿಮ್ಮ ಮನೆಗಳಲ್ಲೂ ಬೈಕೊಂತಾರೆ, ಅದು ಬೇಡ. ಹಾಗಾಗಿ ನಂಬರ್ ರಿಪೀಟ್ ಮಾಡಬೇಕಾ, 861-824-8471, 861-824-8471. ನಾನಿಲ್ಲಿ ಮೆಸೇಜ್ ಬಾಕ್ಸಲ್ಲಿ ನಿಮಗೆ ಹಾಕ್ತೇನೆ, ಮೆಸೇಜ್ ಬಾಕ್ಸಲ್ಲಿ ನೋಡ್ಕೊಳ್ಳಿ. 861-824-8471. ಸೊ ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಕಳಿಸಿದ್ದೀನಿ ನೋಡ್ರಿ, ಆ ಮೆಸೇಜ್ ಬಾಕ್ಸಲ್ಲಿ ಕೂಡ ನಂಬರ್ ಇದೆ. ಸೊ ಅದನ್ನ ಸೇವ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ರಿ. ಯಾರು ಕಂಪಲ್ಸರಿ ಜಾಯಿನ್ ಆಗ್ತೀವಿ ಇನ್ನ ನಿಮಗೆ ನಿಮ್ಮ ಪೇರೆಂಟ್ಸ್ ಅನ್ನ ಕೇಳ್ಕೊಂಡು ಇಷ್ಟೆಲ್ಲ ಇದೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಇದ್ದವರು ಕಳಿಸ್ಕೊಡ್ರಿ. ನಿಮ್ಮ ಪೇರೆಂಟ್ಸ್ ಹತ್ರ ಫಸ್ಟ್ ಮಾತಾಡ್ರಿ, ಅವ್ರು ಓಕೆ ಅಂದ್ರೆ ಕಳಿಸ್ಕೊಡ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಾಳೆಯಿಂದ ಇದಕ್ಕಿಂತ ತುಂಬಾ ಚೆನ್ನಾಗಿ ನಿಮಗೆ ಯೂಸ್ಫುಲ್ ಆಗ್ತದೆ. ಈ ಒಂದು 5 ರಿಂದ 6 ತಿಂಗಳು ನೀವು ಕೋಚಿಂಗ್ ತಗೊಂಡ್ರಿ ಅಂತಂದ್ರೆ ನಿಮ್ಮ ಕ್ಲಾಸ್ ಕೂಡ, ನಿಮ್ಮ ಕ್ಲಾಸ್ ಟೀಚಿಂಗ್ ಅಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಾಳೆ 7:45 to 8 ಜಾಯ್ನಿಂಗ್ ಇರ್ತದೆ, ಆ ಟೈಮಿಂಗ್ಸಿಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಸೊ ಇವತ್ತು ಯಾರಾದರೂ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಂಡಿದ್ರೆ, ಸೊ ನಾನು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿದ್ದೇನೆ, ಆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಗ್ರೂಪ್ ಅಲ್ಲಿ ನಾನು ಕಳಿಸ್ಕೊಡ್ತೇನೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.